ಯಶವಂತ್ ಆಯ್ ಮಾಡು ವಿಡಿಯೋನ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ. ಹೇಳಿ ಏನ ನಾನು ಕಟ್ ಮಾಡಿಸ್ಬೇಕಾಯ್ತು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಚೆನ್ನಾಗಿದ್ದೀವಿ. ನಾನು ಯೂಟ್ಯೂಬಲ್ಲಿ ಒಂದು ವಾರದಿಂದ ಯಾವುದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ಏನಕ್ಕೆಪ್ಪ ಅಂದ್ರೆ ಏನು ಕಾರಣ ಅಂದ್ರೆ ಏನೋ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ನೋ, ಅದರಿಂದ ಯಾವುದೇ ರೀತಿ ವಿಡಿಯೋಗಳನ್ನ ಮಾಡ್ಕೊಳಕ್ ಆಗಿರ್ಲಿಲ್ಲ, ಕೆಲಸ ಬಿಜಿ ಇರೋದ್ರಿಂದ. ಅದರಿಂದ ಒಂದು ವಾರದಿಂದ ನಾನು ಶುಕ್ರವಾರ ವಿಡಿಯೋ ಅಪ್ಲೋಡ್ ಮಾಡಿದ್ದು, ಶುಕ್ರವಾರದಿಂದ ಯಾವುದೇ ರೀತಿ ವಿಡಿಯೋಗಳನ್ನ ಹಾಕಿಲ್ಲ. ಇನ್ನು ಮತ್ತೆ ಇದು ಶುಕ್ರವಾರದ ವಿಡಿಯೋನೇ ಆಗಿರ್ತದೆ. ಈ ಶುಕ್ರವಾರದ ವಿಡಿಯೋನ ನಾನು ಬುಧವಾರ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಈ 5 ದಿನ ನಾನು ತುಂಬಾ ಬಿಜಿ ಇದ್ದ ಕಾರಣ ವಿಡಿಯೋಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಆದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಆಗಿಲ್ಲ. ಅದರಿಂದ ನಾನು ಈ 5 ದಿನದ ವಿಡಿಯೋಗಳನ್ನ ಈ ವಾರದಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಬರುವಂತ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ನೋಡಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅವತ್ತಿನ ವಿಡಿಯೋಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ನಮ್ಮ ಅಪ್ಪನ ಮನೆಯದು ಅಮಾವಾಸ್ಯೆ ಪೂಜೆ ಇರೋದು. ಭಾನುವಾರ ಅಮಾವಾಸ್ಯೆ ಇರೋದಲ್ವಾ, ಈ ಅಮಾವಾಸ್ಯೆ ಪೂಜೆನ ನಮ್ಮ ಅಪ್ಪನ ಮನೆಯವ್ರು ತಕೊಂಡಾರ. ಅದರಿಂದ ಅವರು ನಂಟರುಗಳನ್ನ ಕರೆದಾರ. ನಂಟರುಗಳು ಅಂತ ದೂರದ ನಂಟರಲ್ಲ, ನಮ್ಮ ಹತ್ರದ ನಂಟರುಗಳೇ. ನನ್ನ ತಂಗಿ ಮನೆಯವರು, ನಮ್ಮ ಚಿಕ್ಕಮ್ಮನ ಮನೆಯವರು, ನಮ್ಮ ಅತ್ತ ಮನೆಯವರು, ಮತ್ತೆ ನನ್ನ ತಂಗಿ ವಾರ್ಗಿತಿ ಮನೆಯವರು, ಅವ್ರನ್ನೆಲ್ಲ ಕರೆದಿರೋದ್ರಿಂದ ಮತ್ತೆ ಊರಲ್ಲಿ ಒಂದು 50 ಸೀಟ್ಗ ಅಡ್ಗೆ ಮಾಡೋದಿದ್ರಿಂದ ನಾವೇ ಅಡ್ಗೆ ಕೆಲಸದಲ್ಲೆಲ್ಲ ಬಿಜಿ ಆದ್ರಿಂದ ಯಾವುದೇ ರೀತಿ ವಿಡಿಯೋಗಳನ್ನ ಮಾಡೋಕ್ಕಾಯ್ತು ಅಷ್ಟೇ, ಎಡಿಟ್ ಮಾಡೋಕ್ಕಾಗಿಲ್ಲ. ಅದರಿಂದ ಅವತ್ತಿನ ವಿಡಿಯೋಗಳನ್ನ ಅವತ್ತೇ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಹಾಕೋಕ್ಕಾಗಿಲ್ಲ. ಅದರಿಂದ ಈ 5 ದಿನದ ವಿಡಿಯೋ ಮಾಡಿ ಇಟ್ಕೊಂಡು ನಾನು ಈ ವಾರದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಿಂದ ಎಲ್ಲರೂ ನನ್ನ ಚಾನಲ್ಲಿ ಬರುವಂಥ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ನೋಡಿ ಅಂತ ಕೇಳ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಶುಕ್ರವಾರ, ನಾವು ಮೈಸೂರು ಬಂದಿದ್ದೀವಿ. ಇವತ್ತು ಶುಕ್ರವಾರ ಏನಕ್ಕಪ್ಪ ಅಂದ್ರೆ ಒಂದು ಸ್ವಲ್ಪ ಕೆಲಸ ಇತ್ತು. ಅದರಿಂದ ನಾನು ನಮ್ಮ ಮನೆಯವ್ರು ಬರ್ಬೇಕಾಯ್ತು. ನಮ್ಮ ಮನೆಯವರು ಕೆಲಸ ಬಿಜಿ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಅದಕ್ಕೆ ಗುರುನ್ ಕರ್ಕೊಂಡು ಹೋಗು ನೀನು ಅಂತ ಹೇಳಿ ನನ್ನ ಮಗನ ಜೊತೆ ಕಳಿಸಿದ್ರು. ನಾನು ನನ್ನ ಮಗ ಇಬ್ರು ಮೈಸೂರು ಬಂದು ನಾವು ಬೆಳಗ್ಗೆ ಮನೇಲೆ ತಿಂಡಿ ತಿನ್ಕೊಂಡು ಮೈಸೂರು ಬರೋ ಅಷ್ಟರಲ್ಲಿ ಟೈಮು 9:45 10 ಗಂಟೆ ಆಗಿತ್ತು. ಇನ್ನು ಇವತ್ತು ಬೆಳಗ್ಗೆ ನಾನು ತಿಂಡಿಗೆ ಇಡ್ಲಿ ಮಾಡಿ ಚಟ್ನಿ ಮಾಡಿ ರಾತ್ರಿದೆ ಸಾಂಬಾರಿತ್ತು. ನಾವು ತಿಂಡಿ ತಿನ್ಕೊಂಡು ನಮ್ಮ ಮನೆಯವ್ರಿಗೂ ತಿಂಡಿ ಕೊಟ್ಟು ಅವರು ತಿಂಡಿ ತಿನ್ಕೊಂಡು ಕೆಲ್ಸಕ್ಕೆ ಹೊರಟ್ರು. ನೀವು ಹೋಗಿ ಬನ್ನಿ, ನಾನು ಗುಂಡ್ಲುಪೇಟೆಯಲ್ಲಿ ಸಿಗ್ತೀನಿ ಅಂತ ಹೇಳಿದ್ರು. ಸರಿ ಅಂತೇಳಿ ನನ್ನ ಮಗಳು ಮನೇಲೇ ಇದ್ಲು. ಅವಳಿಗೆ ಹೋಗ್ಬಿಟ್ಟು ನಾನು ನನ್ನ ಮಗ ಇಬ್ರು ಮೈಸೂರು ಬಂದು ನಾವು ಮೈಸೂರಲ್ಲಿ ನಾವು ಬಂದಿದ್ದ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 12:30 ಆಯ್ತು. ಇನ್ನು 12:30 ಊರಿಗೆ ಹೋಗೋಣ ಅಂತ ಹೇಳಿ ಬರ್ತಾ ಇದ್ನು. ಅಷ್ಟರಲ್ಲೇ ನಾವು ಅಲ್ಲಿ ಒಂದು ಮಾರ್ಕೆಟ್ ನೋಡ್ನು. ಮಾರ್ಕೆಟ್ ನೋಡು ನನ್ನ ಮಗನ ಬನ್ನಿ ಮಮ್ಮಿ ನೋಡ್ಕೊ ಬರೋ ಅಂತಂದ. ನಾನು ಸರಿ ನಡೆ ಆಯ್ತು ನೋಡು ಅಂತ ಹೇಳಿ ನೋಡಕ್ ಹೋದ್ನು. ಅಲ್ಲಿ ನೋಡಿದಾಗ ತುಂಬಾನೇ ಚೆನ್ನಾಗಿತ್ತು ಮಾರ್ಕೆಟು. ಯಾಕಂದ್ರೆ ಅಲ್ಲಿ ಹೂಗಳಿರೋಂಥ ಲೈನೇ ಬೇರೆ, ಹಣ್ಣುಗಳಿರುವಂಥ ಲೈನೇ ಬೇರೆ, ಇನ್ನು ಪೂಜೆ ಸಾಮಗ್ರಿಗಳು ಇರುವಂಥ ಲೈನೇ ಬೇರೆ, ತರಕಾರಿಗಳು ಮತ್ತೆ ರೇಷನ್ ಐಟಮು ಹಂಗ ಎಲ್ಲ ಅದ್ರ ಲೈನ್ ಬೇರೆ ಬೇರೆ ಸಪ್ರೇಟ್ ಇತ್ತು. ಅದು ನೋಡಕ್ಕೆ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಒಡವೆ ಸೆಟ್ಗಳು, ಮೇಕಪ್ ಬಾಕ್ಸ್ಗಳು, ಮೇಕಪ್ ಐಟಮ್ಗಳು, ಇನ್ನು ಬಾಳೆ ಎಲೆ, ಪ್ರತಿಯೊಂದು, ಮತ್ತೆ ಹೂಗಳಲ್ಲಿ ಮಲ್ಲಿಗೆ ಹೂವು, ಸ್ಯಾಮಂತಿಗೆ ಹೂವು, ಸಂಪಿಗೆ ಹೂವು, ಚೆಲಮಲಗು, ಚೆಂಡು ಹೂವು, ಕನಕಾಂಬ್ರ ಎಲ್ಲವಿ ಹೂಗಳು ನೋಡಕ್ಕೆ ಒಂದ್ ಚಂದ. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಹೂಗಳು ಅಂದ್ರ. ಆ ಪುಟ್ ಗುಲಾಬಿ ಹೂಗಳು ಎಲ್ಲ ನೋಡ್ಕೊಂಡು ಬರತ್ತಾ ಇದ್ನು. ಅಷ್ಟಕ್ಕೆ ನಮ್ಮ ಮನೆಯವರು ಫೋನ್ ಮಾಡಿದ್ರು, ಎಲ್ಲಿದ್ದರಿ ಏನು ಆಯ್ತಾ ಅಂತ, ಹೋಗಿದ್ ಕರಿ ಏನಾಯ್ತು ಅಂತ. ಸರಿ ಎಲ್ಲ ಮುಗೀತು, ಬರ್ತಾ ಇದ್ದೀವಿ, ಮಾರ್ಕೆಟಲ್ಲಿ ಇದ್ದೀವಿ, ಮಾರ್ಕೆಟ್ ಬಂದಿದ್ದ ನೋಡ್ಕೊಳ್ಳೋ ಅಂತ. ಅದಕ್ಕೆ ಮಾರ್ಕೆಟಲ್ಲಿ ಇದ್ದೀವಿ, ಇವಾಗ ಬರ್ತೀವಿ ಅಂತ ಹೇಳ್ದಿ. ಅದಕ್ಕೆ ಅವರು ಸರಿ ಟೈಮ್ ಆಗದ, ಮಳೆ ಬರೋ ಟೈಮು, ಬಂದ್ಬಿಡಿ ಬೇಗ, ಇನ್ನು ಊಟ ಟೈಮ್ ಆಗೋದಲ್ಲ, ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ದೆ. ಇನ್ನು ನಾನು ಗುಂಡ್ಲುಪೇಟೆಯಲ್ಲಿ ಸಿಗ್ತೀನಿ, ನೀವು ಗುಂಡ್ಲುಪೇಟೆ ಬಂದಾಗ ಫೋನ್ ಮಾಡಿ ಅಂದರು. ಆಯ್ತು ಅಂತ ಹೇಳ್ಬಿಟ್ಟು ಅವ್ರಂಕ ನಾವು ಅದನ್ನೆಲ್ಲ ನೋಡ್ಕೊಂಡು ಹೋಯ್ತಾ ಇದ್ನು. ನನ್ನ ಮಗ ಕೇಳಿದ, ಏನ್ ಮಮ್ಮಿ ನೀವು ಚಿಕ್ಕದ್ರಲ್ಲಿದ್ದಾಗ ನೀವು ಮೈಸೂರು ಬಂದಿದ್ರಿ, ಇದನ್ನೆಲ್ಲ ನೋಡಿದ್ರಿ ಅಂತ ಕೇಳಿದ. ಅದಕ್ಕೆ ನಾನು, ಇಲ್ಲಕ್ಕಪ್ಪ ನಾವೆಲ್ಲಿ ಚಿಕ್ಕದ್ರಲ್ಲಿದ್ದಾಗ ಬರೋದು, ನಾವು ಬಂದಿರ್ಲಿಲ್ಲ. ನಾವು ಬಂದ್ರೆ ನಮ್ಮ ಅಕ್ಕ ಅಣ್ಣ, ನಾವು ನಮ್ಮ ಅವ್ವ ಅಪ್ಪನ ಅಕ್ಕ ಅಣ್ಣ ಅಂತ ಹೇಳ್ತೀವಿ. ಬಂದ್ರೆ ಅಕ್ಕ ಅಣ್ಣ ಒಂದು ಅಮ್ಮ ತಾತಂದು ಬರ್ತಾ ಇದ್ವಿ. ಬಂದ್ರ ಇನ್ನು ಮದ್ವೆ ಏನಾರ ಕಾರ್ಯಗಳಿಂದ ಬಂದು ಅಲ್ಲಿ ಆ ಕಾರ್ಯಗಳು ಮುಗಿಸ್ಕೊಂಡು ಎಲ್ಲೂ ನೋಡಕ್ ಹೋಯ್ತಿರ್ಲಿಲ್ಲ. ಹಂಗೆ ಮತ್ತೆ ರಿಟರ್ನ್ ಊರ್ಗ್ ಹೊಂಟೋಯ್ತಿದ್ನು. ನಾವು ಎಲ್ಲೂ ಚಿಕ್ಕದ್ರಲ್ಲಿ ಎಲ್ಲೂ ಹೋಗಿಲ್ಲಕ್ಕಪ್ಪ, ಎಲ್ಲೂ ಏನು ನೋಡಿಲ್ಲ ಅಂತ ಹೇಳ್ತಾ ಇದ್ವಿ.
ಇನ್ನು ಹೇಳ್ತಾ ಇದ್ಬಿಟ್ಟು ಅವನಿಗೆ ಹೇಳ್ತಾ ಇದ್ದಿ ನಮ್ಮಮ್ಮ ತಾತ ಇದ್ರಲ್ಲಪ್ಪ ಅಂದ್ರೆ ನಮ್ಮಮ್ಮ ತಾತ ಅಂದ್ರೆ ನಮ್ಮ ತಾಯಿಯವರ ಅವ್ವ ಅಪ್ಪ ಅವರು ಹೇಳ್ತಾ ಇದ್ರು ಯಾವಾಗ್ಲೂ ಮೈಸೂರ್ಗವ್ರ ಮೈಯೆಲ್ಲ ಕಣ್ಣಾಗಿರ್ಬೇಕು, ಮೈಸೂರು ಮೈಯೆಲ್ಲ ಚೂರು ಅಂತ ಇದ್ರು ಯಾವಾಗ್ಲೂ. ಮೈಸೂರು ಅಂತ ಸುದ್ದಿ ಐತ್ರ ಸಾಕು ಅವ್ರು ಹಂಗೆ ಅನ್ನೋದು, ಮೈಯೆಲ್ಲ ಚೂರು ಅಂತಿದ್ರು. ನಾವು ಯಾಕಮ್ಮ ಯಾಕೆ ಯಾಕೆ ಇರತ್ತಂದರಿ ಅಂದ್ರ ಹೌದವ ಅಲ್ಲಿ ಮೈಸೂರಲ್ಲಿ ಹೊಸಿ ಬಸ್ನವ ಕಾರು ಎಲ್ಲ ಹೋಗಕ್ಕಾದ್ದ ಅಲ್ಲಿ ಕಾಲಿಡಕ್ಕಾದ್ದ ಅಂತಿದ್ರು. ಆದ್ರೆ ಅವಾಗ್ಲೇ ಹಂಗ ಅಂತಿದ್ರು ಅವ್ರು. ಇವಾಗ ನೋಡಿರಿ ಹೆಂಗ್ ಹೇಳಿರೋರು. ಆದ್ರೆ ಇವಾಗ ನಮ್ಮ ಅಮ್ಮ ತಾತ ಇಬ್ರು ಇಲ್ಲ. ಇವಾಗಂತೂ ಒಳ್ಳೆ ಬಡಿ ಮೈಸೂರಲ್ಲಿ ಬಸ್ ಮೊದ್ಲೆಲ್ಲ ಹಿಂದಿನ ಕಾಲದಲ್ಲಿ ಬಸ್ಸೇ ಇರ್ಲಿಲ್ಲ, ಎಲ್ಲೋ ಒಂದೊಂದು ಬಸ್ ಇರ್ತಿದ್ವು ಅಷ್ಟೇ. ಇವಾಗಂತೂ ನಾನ್ ಸ್ಟಾಪ್ ಬಸ್ಸು ಮತ್ತೆ ಸಟ್ಲು ಗಾಡಿ ಅಂತ ಬಸ್ ಅಂತೂ ಕಾಲ್ ಗಂಟು ಅವ. ಇವಾಗಂತೂ ಹಿಂದಿನ ಕಾಲದಲ್ಲಿ ಇರ್ಲಿಲ್ವಲ್ಲ ಅಂದ್ಬಿಟ್ಟು ಇವಾಗಂತೂ ಕಾಲ ಮುಂದುವರ್ದದ ನೋಡಿ ಎಷ್ಟು ಮುಂದುವರ್ದದ ಅಂತ. ಅದರಿಂದ ನಂತರ ನನ್ನ ಮಗನೊಂದ್ಗ ಅದನ್ನೆಲ್ಲ ಮಾತಾಡ್ತಾ ನಾನು ಇದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ನು. ನೀನು ಅವನನ್ನ ಮಮ್ಮಿ ಊಟ ಟೈಮ್ ಆಗೋದಲ್ಲ ಅಪ್ಪ ಊಟ ಮಾಡ್ಕೊ ಬನ್ನಿ ಅಂತೆಲ್ಲ ಊಟ ಮಾಡ್ಕೊಂಡು ಹೋಗು ಅಂತ ಹೇಳದ್ನ. ಸರಿ ಬಿಡು ಆಯ್ತು ಅಂತ ಹೇಳ್ದಿ. ಇನ್ನು ಸರಿ ಅಂತೇಳಿ ಬರ್ತಾ ಇದ್ನ. ಅಷ್ಟಕ್ಕೆ ನಮ್ಮ ಅಪ್ಪನೂ ಫೋನ್ ಮಾಡ್ತು. ನಮ್ಮಪ್ಪ ಅಂದ್ರೆ ನಮ್ಮ ಅಣ್ಣ, ನಾವು ನಮ್ಮ ಅಪ್ಪನ ನಮ್ಮ ಅಣ್ಣ ಅಂತೀವಿ. ಫೋನ್ ಮಾಡ್ಬಿಟ್ಟು ಎಲ್ಲಿದ್ದೀರಿ ಏನಾಯ್ತು ಮೈಸೂರಿಗೆ ಹೋಗಿದ್ರಲ್ಲ ಅಂಕಡಂತು. ಆಯ್ತಣ್ಣ ಎಲ್ಲ ಮುಗೀತು ಬರ್ತಾ ಇದೀವಿ, ಮೈಸೂರಿಂದ ಏನಾದ್ರು ತರಬೇಕಾ ಅಂತ ಕೇಳ್ದಿ. ಅದಕ್ಕೆಲ್ಲ ಏನು ಬೇಡಿ ಬನ್ನಿ ಬಾಳ ಬರಕದ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ್ಗೂ ಮಾತಾಡ್ಬಿಟ್ಟು ಬರೋವತ್ಲಿ ಅಲ್ಲಿ ಸೀತಾರಾಮ ದೇವಸ್ಥಾನ ಸಿಕ್ತು. ಅಲ್ಲಿ ದೇವಸ್ಥಾನಕ್ಕೆ ಹೋದ್ನು. ಅಲ್ಲಿ ಅಂದ್ರೆ ಒಳಗಡೆ ಬಾಕ್ಲು ಹಾಕಿತ್ತು, ಹೊರಗಡೆನೆ ನೋಡ್ಕೊಂಡು ದೇವ್ರ ಕೈ ಮುಗಿದ್ಬಿಟ್ಟು ಬಂದ್ನು. ಏನು ಬಸ್ ಸ್ಟ್ಯಾಂಡ್ಗೆ ಹೋಯ್ತಾ ಇರ್ಬೇಕಾರೆ ಅಲ್ಲಿ ಒಂದು ಹಣ್ಣು ಅಂಗಡಿ ನೋಡ್ದಿ, ಚಿಕ್ಕ ಅಂಗಡಿ. ಹಣ್ಣು ಅಂಗಡಿಲಿ ಕರ್ಬೂಜ ಮತ್ತೆ ದಾಳಿಂಬೆ ಹಣ್ಣು ತಕೊಂಡ್ತಾ ಇರ್ಬೇಕಾರೆ ಅವ್ರು ನನ್ನ ಮಗ ವಿಡಿಯೋ ಮಾಡ್ಕೊತಿದ್ನ. ಅವರು ಯಾಕಪ್ಪ ವಿಡಿಯೋ ಮಾಡ್ಕೊತಿದ್ದೆ ನಾವು ಹಣ್ಣು ಕೊಡೋದ್ನ ಅಂತ ಕೇಳಿದ್ರು. ಅದಕ್ಕೆ ಅವನನ್ನು ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದೀವಿ, ಅದರಿಂದ ವಿಡಿಯೋ ಹಾಕೋ ಸಲುವಾಗಿ ವಿಡಿಯೋ ಮಾಡ್ಕೊತಾ ಇದೀವಿ ಅಂತ ಹೇಳದ್ನ. ಅದಕ್ಕೆ ಅವನು ಏನೋ ಮಾಡಪ್ಪ ಈಗಿನ ಕಾಲ ಎಲ್ಲ ಮುಂದುವರ್ದು ಬಿಟ್ಟದ, ಏನೋ ಮಾಡಿ ಅಂಕಡ್ ಅಂತ ಇದ್ರು. ನಾವು ಅವ್ರನ್ನ ಮಾತಾಡ್ಕೊಂಡು ಹಣ್ಣುಗಳು ತಕೊಂಡು ಅವ್ರಿಗೂ ಅಮೌಂಟ್ ಪೇ ಮಾಡ್ಬಿಟ್ಟು ಮತ್ತೆ ಬಂದ್ನು. ಇನ್ನು ನಾಳೆ ನಮ್ಮ ಅಮಾವಾಸ್ಯೆ ಪೂಜೆ ಇರೋದ್ರಿಂದ ನಮ್ಮ ಅಪ್ಪನ ಮನೆಗೆ ನಾಳೆ ಹೋಗ್ಬೇಕು ನಾವು. ನಾಳೆ ಶನಿವಾರ ಅಲ್ವಾ, ಅದರಿಂದ ನಾಳೆ ಹೋಯ್ತೀನಿ. ಅವರು ಇವತ್ತೇ ಬರೀ ಹೇಳಿದ್ರು ಶುಕ್ರವಾರನೇ ಬಾ ಅಂತ ಅಂದ್ರು. ಆದ್ರೆ ನಾನು ಶುಕ್ರವಾರ ಮೈಸೂರು ಬರ್ಬೇಕಾಯ್ತಲ್ಲ, ಅದರಿಂದ ನಾನು ಶುಕ್ರವಾರ ಬರಕ್ಕಾಗಲ್ಲ. ಶುಕ್ರವಾರ ಮೈಸೂರಿಗೆ ಹೋಗ್ಬೇಕು ನಾನು, ಶನಿವಾರ ಬರ್ತೀನಿ ಅಂತ ಹೇಳ್ದಿ. ಅವರು ನಿನ್ನೆ ಗುರುವಾರ ನಮ್ಮನ್ನ ಕರೆಯಕ್ ಬಂದಿರು. ಇನ್ನು ನನ್ನ ತಂಗಿ ಮನೆಗ ನಮ್ಮ ಸೋದರತೆ ಮನೆಗ ಅವ್ರಿಗೆಲ್ಲ ನಮ್ಮ ಚಿಕ್ಕಮ್ಮನ ಮನೆಗೆಲ್ಲ ಫೋನ್ ಮಾಡಾರ. ಫೋನ್ಲಿ ಅವ್ರನ್ನ ಇನ್ವೈಟ್ ಮಾಡಾರ. ಅವರು ಬರ್ತೀನಿ ಅಂತ ಹೇಳಾರ. ಇವತ್ತು ನಮ್ಮ ಚಿಕ್ಕಮ್ಮ ಬರ್ಬೋದು, ಅವಳು ಇವತ್ತೇ ಬರ್ತೀನಿ ಅಂತ ಹೇಳಿದ್ಲು. ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ಬರ್ತಾಳೆ ಅವಳು. ನಮ್ಮ ಅಪ್ಪಾಜಿ ಬರ್ಲ, ನಮ್ಮ ಚಿಕ್ಕಮ್ಮ ಮತ್ತೆ ಅವಳ ಮಗಳು ಇಬ್ರು ಬರ್ತಾರ. ನಾವು ನಮ್ಮ ಚಿಕ್ಕಮ್ಮ ಅನ್ನಲ್ಲ, ಭಾಗ್ಯಕ್ಕ ಅಂತೀವಿ. ಅವಳ ಹೆಸರು ಭಾಗ್ಯ, ನಾವು ಅಕ್ಕ ಅಂತಾನೆ ಕರೆದ್ವಿ ಅವಳನ್ನ. ಅದರಿಂದ ಮತ್ತೆ ಊಟ ಮಾಡ್ಕೋಂತ ಹೇಳಿದಾಗ ಹೋಟ್ಲು ಬಂದು ಇವಾಗ ನೋಡಿ, ನಾವಂತೂ ಚಿಕ್ಕದೊಂದು ನಾನ್ ವೆಜ್ ಹೋಟ್ಲು ಬಂದು. ಇಲ್ಲಿ ಬಂದು ನಾವಿಬ್ರು ಹಾಫ್ ಬಿರಿಯಾನಿ ಆರ್ಡರ್ ಮಾಡ್ದು. ನನ್ನ ಮಗ ಹಾಫ್ ಬಿರಿಯಾನಿ, ನಾನು ಹಾಫ್ ಬಿರಿಯಾನಿ ತಕೊಂಡು ಹಾಫ್ ಬಿರಿಯಾನಿ ತಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಅವ್ರಿಗೂ ಅಮೌಂಟ್ ಪೇ ಮಾಡ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೊರಟ್ನು. ನಾನು ನಿಮ್ಗೆ ಹೇಳ್ತೀನಲ್ಲ ನಮ್ಮ ಭಾಗ್ಯಕ್ಕ ಅಂತ, ಅವಳು ನಮ್ಮ ಚಿಕ್ಕಮ್ಮ ಅಂತ, ಚಿಕ್ಕಮ್ಮನಾಗಿರೋ ನಾವು ಅವಳನ್ನ ಚಿಕ್ಕಮ್ಮ ಅಂತ ಕರಲ್ಲ, ಅಕ್ಕ ಅಂತಾನೆ ಕರೆಯೋದು. ನಮ್ಮಲ್ಲಿ ನಾನೇ ಹಿರಿ ಮಗಳು, ಆದ್ರೆ ಅವಳು ನನಗಿಂತ ದೊಡ್ಡವಳಾದ್ರೆ ಅವಳದು ಮೊದಲಾಗಿ ಅವಳೇ ಹಿರಿ ಮಗಳು. ನಮ್ಮ ಅಕ್ಕ ಅಣ್ಣ ಅಂದ್ರ ನಮ್ಮ ಅಕ್ಕನ್ಗ ತಂಗಿ ಆದ್ರು ಅವಳು ಮಗಳ ತರನೇ, ಅವಳು ಮಗಳ ತರನೇ ನೋಡ್ತಾಳೆ. ಅವಳೇ ಹಿರಿ ಮಗಳು, ಆಮ್ಯಾಕ್ ನಾನು 2ನೇ ಮಗಳು. ಆ ರೀತಿನೇ ಇರೋದು ನಾವು. ಚಿಕ್ಕದ್ರಿಂದ ಅಷ್ಟೇನೆ ನಾವು ಚಿಕ್ಕಮ್ಮ ಅಂತ ಕರೀನೇ ಇಲ್ಲ, ಭಾಗ್ಯಕ್ಕ ಅಂತಾನೆ ಕರೆದ ಅಭ್ಯಾಸ ಆಗಿತ್ತು ನಮ್ಗೆ. ಅದ್ರಿಂದ ಅವಳು ಇವಾಗ ಬಂದಿರ್ತಾಳೆ. ಅವಳು 3 ಗಂಟೆಗೆ ಬರ್ತೀನಿ ಅಂತ ಫೋನ್ ಮಾಡಿದಾಳಂತ. 3 ಗಂಟೆಗೆಲ್ಲ ಬರ್ಬೋದು ಅವಳು. ನಾವು ಅಷ್ಟರಲ್ಲಿ ಹೋಗ್ಬೇಕು. ಅದರಿಂದ ನಾವು ಬಸ್ ಸ್ಟ್ಯಾಂಡ್ ಬಂದು ನಾವು ಗುಂಡ್ಲುಪೇಟೆ ನಾನ್ ಸ್ಟಾಪ್ ಬಸ್ ಹತ್ಬಿಟ್ಟು ಗುಂಡ್ಲುಪೇಟೆ ಬಂದು. ಇಲ್ಲಿ ಗುಂಡ್ಲುಪೇಟೆಯಲ್ಲಿ ಬಿಗ್ ಬಜಾರ್ ಬಂದು ಏನಕ್ಕೆ ಬಂದಿದೀವಿ ಅಂದ್ರ ನನ್ನ ಮಗ ವೆಲ್ಡಿಂಗ್ ಮಾಡ್ತಾನಲ್ಲ, ಅದರಿಂದ ಅವನು ಮಾಸ್ಕ್ ಬೇಕು ಮಮ್ಮಿ, ಮಾಸ್ಕ್ ತಗೊಳ್ಳೋ ಅಂಕಡ್ ಬಂದ. ನಾವು ಮೈಸೂರಲ್ಲೇ 1-2 ಅಂಗಡಿ ಕೇಳ್ದು, ಅಲ್ಲಿ ಸಿಗ್ನಿಲ್ಲ ನಮ್ಗ. ಇನ್ನು ಟೌನ್ ಒಳಗಡೆ ಹೋಗಿ ಸಿಗ್ತಾವ ನಿಮ್ಗೆ ಬೇಕಾದದು ಅಂದ್ರು. ಆದ್ರೆ ನಾವು ಅಲ್ಲಿ ಹೋಗಕ್ಕೆ ಟೈಮ್ ಇರ್ಲಿಲ್ಲ. ಬೇಡ ಬಾ ಮಮ್ಮಿ, ಅಪ್ಪ ಬಂದಾಗ ಅಪ್ಪ ಯಾವ ತರ ಬಂದ್ ತಕೊಂಡ್ ಬತ್ತ ಅಂತ ಹೇಳಿ ಕರ್ಕ ಬಂದ. ಇನ್ನು ಗುಂಡ್ಲುಪೇಟೆ ಬಂದ್ಮೇಲೆ ಬಿಗ್ ಬಜಾರ್ ಇರ್ಬೋದೇನೋ ನೋಡಬಪ್ಪ ಅಂದ್ಬಿಟ್ಟು ಕರ್ಕ ಬಂದಿ. ಇಲ್ಲಿ ಬಂದ್ ನೋಡಿದ್ರೆ ಇಲ್ಲಿ ಮಾಸ್ಕ್ ಅವಂಗ ಸಿಗ್ಲಿಲ್ಲ. ನೋಡ್ಬಿಟ್ಟು ಇನ್ನೆಲ್ಲ ನೋಡಿ ಅದ್ರದ್ದು ಒಂದು ವಿಡಿಯೋ ಮಾಡ್ಕೊಂಡು. ಇದು ಬಿಗ್ ಬಜಾರು ಕೊರೋನಾ ಮುಗಿದ ನಂತರ ಇದು ಸ್ಟಾರ್ಟ್ ಆಗಿರೋದು. ಅದು ತುಂಬಾ ಚೆನ್ನಾಗಿ ನಡೀತದ. ಇಲ್ಲಿ ಎಲ್ಲಾ ರೀತಿ ಐಟಮ್ಗಳು ಸಿಗ್ತಾವ, ತುಂಬಾನೇ ಚೆನ್ನಾಗದ. ಯಾರಾದ್ರೂ ಗುಂಡ್ಲುಪೇಟೆ ಬಂದ್ರೆ ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ. ಇದು ಬಂದು ಇದು ಶಿಕ್ಷಕರ ಭವನ ಹತ್ರ ಇರೋದು ಇದು ಬಿಗ್ ಬಜಾರು.
ಇನ್ನು ನನ್ನ ಮಗ ಸರಿ ಅಮಾವಾಸ್ಯೆ ಪೂಜೆ ಅದಲ್ಲ ಮಮ್ಮಿ ನಾ ಒಂದು ಪ್ಯಾಂಟ್ ತಕತೀನಿ ಅಂತ ಹೇಳದ್ನ. ಸರಿ ತಕಪ್ಪ ಅಂದ ತಕ್ಷಣ ನೋಡ್ಬಿಟ್ಟು ಹೋದ ತಕ್ಷಣ ಫಸ್ಟ್ ಇದೊಂದು ಪ್ಯಾಂಟ್ ನೋಡಿ ಇದನ್ನೇ ಸೆಲೆಕ್ಟ್ ಮಾಡ್ದ. ಇದು ಚೆನ್ನಾಗದ ಮಮ್ಮಿ ಇದನ್ನೇ ತಕತೀನಿ ಅಂತ. ಸರಿ ನಿನ್ಗೆ ಇಷ್ಟ ಆಗಿರೋ ತಕ ಅಂತ ಹೇಳ್ದಿ. ಮತ್ತೆ ಟ್ರಯಲ್ ನೋಡಕ್ ಇರ್ಲಿಲ್ಲ. ಅವರು ಮನೆಗೆ ಹೋಗಿ ನೋಡಿ ಚಿಕ್ಕಾಯ್ತು ಅಂದ್ರೆ ವಾಪಸ್ ಮಾಡಿ ನಾವು ಚೇಂಜ್ ಮಾಡ್ಕೊಡ್ತೀವಿ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ತಕೊಂಡು ನಾವು ಮನೆ ಬಂದ್ವು. ಮನೆ ಬಂದಾಗ ಇಲ್ಲಿ ನೋಡಿ ನನ್ನ ಮಗ ಬಂದು ದಾಳಿಂಬೆ ಹಣ್ಣು ತಿಂತೀನಿ ಅಂದ್ಬಿಟ್ಟು ಮೈಸೂರಿಂದ ತಕ ಬಂದಿರೋ ದಾಳಿಂಬೆ ಹಣ್ಣು ತಿಂತಾವನ ಅವನು. ಇನ್ನು ಗುಂಡ್ಲುಪೇಟೆಲಿ ನಮ್ಮ ಮನೆಯವರು ಸಿಗ್ತೀನಿ ಬನ್ನಿ ಅಂತ ಹೇಳಿರಲ್ಲ, ಅವರು ಗುಂಡ್ಲುಪೇಟೆ ಬರ್ನಿಲ್ಲ. ಅವರು ಸ್ವಲ್ಪ ಕೆಲಸ ಇರೋದ್ರಿಂದ ಅವರು ಕೆಲಸದ ಕಾರಣದಿಂದ ಅವ್ರು ಮೈಸೂರಿಗೆ ಬರಕ್ಕಾಗಿಲ್ಲ. ಇನ್ನು ಗುಂಡ್ಲುಪೇಟೆಗೂ ಬರ್ನಿಲ್ಲ. ನಾನು ಸಾಯಂಕಾಲ ಆದ್ರೂ ಬರ್ತೀನಿ, ಇಲ್ಲ ಅಂದ್ರೂ ಬರಕ್ಕಾಗಲ್ಲ. ನೀವು ಹೋಗಿರಿ ಊರ್ಗ ಅಂದ್ರು. ನಾನು ಸರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಬರೋದ್ಲಿ ಗುಂಡ್ಲುಪೇಟೆಯಿಂದನೇ ಸ್ವಲ್ಪ ತರಕಾರಿ ತಕೊಂಬಂದಿದ್ವಿ. ತರಕಾರಿ ಅಂತ ಏನಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿಗೆ 3 ತಂದಿದ್ದು. ಇನ್ನು ತರಕಾರಿ ತಕೊಂಬಂದ್ಬಿಟ್ರೆ ವೇಸ್ಟ್ ಆಯ್ತವ. ಯಾಕಂದ್ರೆ ನಮ್ಮ ಅಪ್ಪನ ಮನೆಗೆ ಹೋಯ್ತಿನಲ್ಲ, ಅಲ್ಲಿ ವೆಜ್ ನಾನ್ ವೆಜ್ ಎಲ್ಲ ಇರೋದ್ರಿಂದ ಮಾಡೋದ್ರಿಂದ ಇನ್ನು ಮನೇಲಿ ತರಕಾರಿ ವೇಸ್ಟ್ ಆಯ್ತು ಅಂದ್ಬಿಟ್ಟು ತರಕಾರಿ ತರಲಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಕೊಂಬಂದಲ್ಲ ಅಂದ ನಮ್ಮ ಮಗಳು ಜೋಡಿಸ್ತಾ ಇದ್ಲು ತರಕಾರಿ ಬುಟ್ಟಿಗ ಅದನ್ನೆಲ್ಲನೇ. ಮತ್ತೆ ಊಟ ಮಾಡಿ ಮಮ್ಮಿ ಅಂದು. ಬೇಡಕ್ಕಪ್ಪ ಊಟ ಮಾಡ್ಕೊ ಬಂದಿದೀನಿ ಅಂತ. ಊಟ ಬೇಡ ಟೀ ಮಡ್ಗು ಅಂತ ಹೇಳ್ದಿ. ಅದು ಟೀ ಮಾಡಿ ಕೊಟ್ಲು. ಟೀ ಕುಡ್ಕೊಂಡು ಈರುಳ್ಳಿ ಪುಟ್ಟಿ ಬೆಳ್ಳುಳ್ಳಿ ಎಲ್ಲಾನು ಈರುಳ್ಳಿ ಪುಟ್ಟಿಗೆ ಜೋಡಿಸ್ಬಿಟ್ಟು ಮನೆಗೆ ಹೋಗ್ಬೇಕಾಯ್ತು ಇವಾಗ ನಮ್ಮ ಅಪ್ಪನ ಮನೆಗ. ಯಾಕಂದ್ರ ನಮ್ಮ ಅಕ್ಕ ಫೋನ್ ಮಾಡ್ಕೊಂಡಿದ, ಭಾಗ್ಯಕ್ಕ ಬಂದಳ ಬನ್ನಿ ಮನೆಗ. ಆಮ್ಯಾಕ ಮನೇಲಿ ನೀನು ರೇಷನ್ ಐಟಮ್ ಬರ್ಕೊಟ್ಟಿದ್ದಲ್ಲ ಅಮಾವಾಸ್ಯೆ ಪೂಜೆಗೆ ತರಕ, ಅದನ್ನ ಅಣ್ಣ ಇಲ್ಲೇ ಸ್ವಲ್ಪ ಊರ್ಲೆ ತಕ ಬಂದದ ನೋಡು ಬಾ, ಇನ್ನು ಶಾರ್ಟೇಜ್ ಆರ ನಾಳೆ ಹೋಗಿ ಗುಂಡ್ಲುಪೇಟೆಗೆ ತಕ ಬರ್ರಿ ಏನ್ ಕಡಂದ್ಲು. ಅದಕ್ಕೆ ಸರಿ ಬಿಡು ಆಯ್ತು, ಇವಾಗ ತಾನೇ ಮೈಸೂರಿಂದ ಬಂದಿದ್ದೀನಿ, ಬರ್ತೀನಿ. ಬಟ್ಟೆ ಒಗ್ಯವ, ಬಟ್ಟೆ ಒಗ್ದೋಗ್ಬಿಟ್ಟು ಸಾಯಂಕಾಲ 5 ಗಂಟೆ 5:15 ಬರ್ತೀನಿ ಅಂತ ಹೇಳ್ದಿ. ಅದಕ್ಕೆ ಸರಿ ಆಯ್ತು ಬನ್ನಿ ಅಂತ ಹೇಳಿ ಅವಳು ಫೋನ್ ಕಟ್ ಮಾಡ್ದೆ. ನಾನು ಇನ್ನು ಇಲ್ಲಿ ಈರುಳ್ಳಿ ಏನನ್ನ ಜೋಡಿಸ್ಬಿಟ್ಟು ಒಂದ್ಕಳಗ ನನ್ನ ಮಗಳೊಂದು ಮಾತಾಡ್ಕೊತಿದ್ದು. ಈಗ ಬಟ್ಟೆ ಒಗ್ದಾಕ್ಬಿಡು ಅಂತ ಹೇಳಿ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಕ ಬಟ್ಟೆನೆಲ್ಲ ಉನಿ ಹಾಕಿ ಇಟ್ಟಿದ್ವಿ. ಇನ್ನು ನನ್ನ ಮಗ ದಾಳಿಂಬೆ ಹಣ್ಣು ತಿಂತೀನಿ ಅಂದ್ಬಿಟ್ಟು ನೋಡಿ ಸ್ವಲ್ಪ ತಿನ್ಕೊಂಡು ಇನ್ನೂ ಸ್ವಲ್ಪ ಹಾಕಿ ಮಾಡ್ಬಿಟ್ಟು ಹೋಗೋಣ. ಎಲ್ಲಾನು ಮುಗಿಸಿ ಎಲ್ಲ ಅವನು ಖಾಲಿ ಮಾಡ್ನೆಲ್ಲ ಹಂಗೆ ಸ್ವಲ್ಪ ಇಟ್ಬಿಟ್ಟು ಹೋದ್ನ. ಇನ್ನು ಬಟ್ಟೆ ಉನಿ ಹಾಕಿದ್ನಲ್ಲ ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡು ಅಂದ್ಬಿಟ್ಟು ಹೇಳಿ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದಿ. 2 ಸತಿ ವಾಶ್ ಮಾಡ್ಬೇಕಾಯ್ತು ಬಟ್ಟೆನ, ಸ್ವಲ್ಪ ಜಾಸ್ತಿ ಆಗಿದ್ದು. ಬಟ್ಟೆನ 2 ಸತಿ ವಾಶ್ ಮಾಡ್ಬಿಟ್ಟು ತೆಗ್ದು ಬಕೆಟ್ಗೆ ಹಾಕ್ಬಿಟ್ಟು ನಮ್ಮ ಅಪ್ಪನ ಮನೆಗೆ ಹೋಗೋಣ ಅಂತ ಹೇಳಿ ನಾವು ರೆಡಿ ಆಯ್ತಾ ಇದ್ನು. ಇನ್ನು ನನ್ನ ಮಗ ದಾಳಿಂಬೆ ಹಣ್ಣು ತಿನ್ಕೊಂಡು ಆಟ ಆಡಕ್ ಹೋಗಿದ್ನ. ಮಮ್ಮಿ ಬರ್ತೀನಿ 5 ಗಂಟೆ ಅಷ್ಟೊತ್ಕ, ನೀವು ರೆಡಿ ಆಗಿರಿ ಅವಾಗ ಅಮ್ಮ ತತ್ತೆ ಮನೆಗೆ ಅಂತ ಹೇಳ್ಬಿಟ್ಟು. ನೀನು ನಮ್ಮ ಭಾಗ್ಯಕ್ಕ ಬಂದಾಳ, ನಮ್ಮ ಭಾಗ್ಯಕ್ಕನ ಮಗಳು ಬಂದಾಳ. ಅವಳು ನಂಗೆ ತಂಗಿ ಆಗ್ಬೇಕು. ಆದ್ರೆ ನನ್ನ ಇಬ್ರು ಮಕ್ಳಿಗಿಂತ ಚಿಕ್ಕವಳು ಅವಳು. ನನ್ನ ತಂಗಿ ಮಕ್ಳಿಗಿಂತ ಚಿಕ್ಕವಳು ಅವಳು. ಅವಳಗ ನನ್ನ ಭಾಗ್ಯಕ್ಕನ್ಗ ಮದುವೆ ಆದ 12 ವರ್ಷಕ್ಕೆ ಅವಳಗ ಮಕ್ಳಾಗಿರೋದು. ಅವಳು ತುಂಬಾನೇ ಚೆನ್ನಾಗವಳೆ, ಕ್ಯೂಟ್ ಆಗವಳೆ. ಓದೋದ್ರಳು ಅಷ್ಟೇ ಚೆನ್ನಾಗಿ ಓದ್ತಾಳ ಅವಳು. ಒಬ್ಳೇ ಮಗಳು ಅವಳಗ. ಇವಾಗ ಹೋಯ್ತೀನಿ ನೋಡ್ಕೊಳ್ಳಿ, ಅವಳನ್ನ ತೋರಿಸ್ತೀನಿ. ನಾನ್ ನಿಮ್ಗೆ ಹೇಳ್ದಂಗ ನಾವು ಅವಳನ್ನ ಚಿಕ್ಕಮ್ಮ ಆಗಿರೋ ಅವಳನ್ನ ಚಿಕ್ಕಮ್ಮ ಅಂತ ಕರೆಯಲ್ಲ, ಭಾಗ್ಯಕ್ಕಂತಾನೆ ಕರೆಯೋದು. ಸರಿ ನಾನು ಬಟ್ಟೆನೆಲ್ಲ ಒಗ್ದ್ಬಿಟ್ಟು ಇನ್ನು ಹೋಗೋ ಅಂತ ಹೇಳಿ ರೆಡಿ ಮಾಡಿದ್ವಿ. ಟೈಮ್ 5:15 ಆಗಿತ್ತಲ್ಲ, ಇನ್ನು ಹಾಲಿನ ಟೈಮ್ ಆಗದ. ಹಾಲು ಬೇಕು ಮನೆಗೆ, ಹಾಲು ತಗೊಬರೋ ಹಾಲು ಇರ್ಲಿಲ್ಲ. ಹಾಲು ತಕೊಂಡು ಬರೋ ಅಂತ ಹೇಳಿ ನಾನು ಹಾಲಿನ ಕೆನ್ ತೊಳೆದು ಮಡ್ಗವ ಅಂತ ಹೇಳಿ ನನ್ನ ಮಗಳಿಗೆ ಹೇಳ್ದಿ. ಅವಳು ಹಾಲಿನ ಕೆನ್ ತೊಳಿತಾವಳ. ತೊಳೆದ್ಬಿಟ್ಟು ಅವಳು ಮಕ್ಕಳಿಗೆ ತೊಳ್ಕೊಂಡು ಅವಳು ಹೋಗಕ್ ರೆಡಿ ಆಯ್ತಾ ಇದ್ಲು. ನಾನು ಇಲ್ಲಿ ಬಟ್ಟೆನ ಒಗ್ದಿಟ್ಬಿಡು, ಬಂದು ಒಣೆ ಹಾಕಬಹುದು, ಆದ್ರೆ ಏನಾದ್ರು ನಾಳೆ ಒಣೆ ಹಾಕ್ಬೋದು ಅಂದ್ಬಿಟ್ಟು ಬಟ್ಟೆ ಒಗಿತಿದ್ವಿ. ಇನ್ನು ನಮ್ಮ ಮನೆಯವ್ರು ಅಷ್ಟಕ್ಕೆ ಫೋನ್ ಮಾಡಿದ್ರು, ಏನ್ ಮಾಡ್ತಿದ್ರಿ ಹೋದ್ರೆ ಊರ್ಗೆ ಏನು ಅಂತ. ನಾವು ಬಂದ ಊರು ಬಂದು ಕಾಫಿ ಎಲ್ಲ ಕುಡ್ದು ಇವಾಗ ಮನೆಗೆ ಹೋಯ್ತಾ ಇದೀನಿ, ಭಾಗ್ಯಕ್ಕ ಬಂದಿದ್ದಾಳ ಅಂತ ಭಾಗ್ಯಕ್ಕನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ವಿ. ಅದಕ್ಕೆ ಅವರು ಸರಿ ಹೋಯ್ ಬಾ, ನಾನು ಇವತ್ತು ಬರಕ್ಕಾಗಲ್ಲ, ಕೆಲಸ ಮುಗ್ದಿಲ್ಲ, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು 11 ಗಂಟೆ 12 ಗಂಟೆ ಬರ್ತೀನಿ, ನಾನು ಇವತ್ತು ಬರಕ್ಕಾಗಲ್ಲ ಅಂತ ಫೋನ್ ಮಾಡಿದ್ರು. ಸರಿ ಬಿಡಿ ಆಯ್ತು, ನಾನು ಅದೇನೋ ಕೆಲಸ ಮುಗಿಸ್ಬಿಟ್ಟು ಬನ್ನಿ, ನಾನು ಹೋಯ್ತೀನಿ ಮನೆಗೆ ಅಂತ ಹೇಳ್ದಿ. ಸರಿ ಆಯ್ತು ಹುಷಾರು ಅಂತ ಹೇಳಿ ಅವರು ಫೋನ್ ಕಟ್ ಮಾಡಿದ್ರು. ಇನ್ನು ಪುನಃ ನಮ್ಮ ಅಕ್ಕ ಮತ್ತೆ ಒಂದ್ಸತಿ ಫೋನ್ ಮಾಡ್ದೆ, ಬತ್ತೆ ಇದಾರೆ ಏನು ಅಂತ. ಅಕ್ಕ ಬರ್ತಾ ಇದ್ದೆ ಅಕ್ಕ, ಈಗ ಬಟ್ಟೆ ಒಗಿಬೇಕಾದಲ್ಲ, ಅದು ಬಟ್ಟೆ ಒಗ್ದಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ದಿ. ಸರಿ ಬಟ್ಟೆ ಒಗ್ದಿಟ್ಬಿಟ್ಟು ನಾನು ನನ್ನ ಮಗಳು ರೆಡಿಯಾಗಿ ನನ್ನ ಮಗನು ಬಂದ ಅಷ್ಟಕ್ಕೆ ಆಟ ಆಡ್ತಿದ್ದು. ಅವನು ಕರ್ಕೊಂಡು ನಮ್ಮ ಅಪ್ಪನ ಮನೆಗೆ ಹೊರಟು. ಹೋಯ್ತಿರ್ಬೇಕಾರೆ ಇವತ್ತು ಮಳೆ ಬತ್ತೆ ಅನ್ಕಡಿನು, ಮೈಸೂರಲ್ಲಿ ಇರ್ಬೇಕಾದ್ರೆ ಮೋಡ ಇದ್ರಿಂದ ಇವತ್ತು ಮಳೆ ಬರ್ಬೋದೇನೋ ಅನ್ಕಡೆ ಬಂದು, ಆದ್ರೆ ಇವತ್ತು ಮಳೆ ಬರ್ನೇ ಇಲ್ಲ. ಸರಿ ಆಯ್ತು, ಟೈಮ್ ಆಗದ ಮನೆ ಒಯ್ದು ಬಂದ್ಬಿಡು, ಇನ್ನು ಸಾಯಂಕಾಲ ಆಗೋರು ಬರಕ್ಕೆ ಟೈಮ್ ಆಗೋಯ್ತು ಅಂತೇಳಿ ಅವ್ರಿಬ್ರನ್ನು ಕರ್ಕೊಂಡು ಹೊರಟಿ. ಇನ್ನು ನಮ್ಮ ಪಕ್ಕದ ಮನೇಲಿ ಒಬ್ಬ ಹುಡುಗ ಅವನ ಯಶವಂತ್ ಅಂತ ಅವನು ನಾನು ಬರ್ತೀನಿ ಆಂಟಿ ಆಂಟಿ ಅಂತ ಅಂತಿದ್ನ. ಅವನು ನನ್ನ ಮಗ ಗುರು ನನ್ಗಣ ನಾನು ಬರ್ತೀನಿ ಅಂತಿದ್ನ. ಆದ್ರಿಂದ ಅವನು ಅಲ್ಲಿ ಆಟ ಆಡ್ತಿಂತಿದ್ವಿ ಈಚೆ. ಗೊತ್ತಾಗೋಯ್ತು ಇನ್ನು ಬನ್ನಿ ಅಂತ ಹೇಳಿದ್ರು ಅವರು. ಸರಿ ಅಂದ್ಬಿಟ್ಟು ಅವನೊಂದು ಆಟ ಆಡ್ಕೊ ಬರ್ತೀನಿ ನಡ್ರಿ ಮಮ್ಮಿ ನೀವು ಅಂತ ಅಂತಿದ್ನ. ಇಲ್ಲ ಅವನು ಕರ್ಕಪ್ಪ ಹೋಗು ಅಂತ ಹೇಳ್ದಿ. ಸರಿ ಬಂದೆ ನೀನು ಅಂತ ಅವನು ಬರ್ತೀನಿ, ಅಜ್ಜಿ ಇಲ್ಲ ಮಂದಿ ಅಜ್ಜಿ ಕೇಳ್ಬೇಕು ಅಂದ.
ಅಲ್ಲಿ ಬಾ ಅಲ್ಲಿ ಅಜ್ಜಿ ಅಲ್ಲಿ ಹೊರಗಡೆ ಇರ್ಬೋದು, ಇಲ್ಲ ಫೋನ್ ಮಾಡಿ ಹೋಗ್ಬಿಡಬ್ಬ ಅಂತೇಳಿ ಆ ಹುಡ್ಗನ್ನು ಕರ್ಕೊಂಡು ಅವನು ಕರ್ಕೊಂಡು ಹೋಯ್ತಿರ್ಬೇಕಾದ್ರೆ ನನ್ನ ತಂಗಿ ಫೋನ್ ಮಾಡಿದ್ಲು ಅಷ್ಟಕ್ಕೆ. ನೀನು ಮೈಸೂರಿಗೆ ಹೋಗಿ ಬಂದ್ರೆ ಏನು ಎತ್ಲ ಅಂತ ವಿಚಾರಿಸ್ಲು. ಸರಿ ಆಯ್ತು, ನೀ ಯಾವಾಗ ಬಂದೆ? ನಾವು ಮೈಸೂರಿಗೆ ಹೋಗಿ ಬಂದು ಎಲ್ಲ ಕಾರ್ಯನು ಸುಲಲಿತದೆ ಏನಿಲ್ಲ, ಮೈಸೂರಿಗೆ ಹೋಗಿ ಬಂದು ಅಂತ ಹೇಳಿದ್ವಿ. ಅಂದ್ಬಿಟ್ಟು ಸರಿ ನೀ ಯಾವತ್ತು ಬಂದೆ ನೀವು ಊರ್ಗ ಅಂತ ಕೇಳಿದಕ್ಕೆ ನಾಳೆ ಶನಿವಾರ ವೆಡ್ಡಿಂಗ್ ಆನಿವರ್ಸರಿ ಅದ ನಂದು, ನಾನು ದೇವಸ್ಥಾನಕ್ಕೆ ಒಯ್ದು ಬರ್ತೀನಿ ಅಂತಂದು. ನಾಳೆ ಅವಳದು ವೆಡ್ಡಿಂಗ್ ಆನಿವರ್ಸರಿ ಅದ, ಅವಳ ಮದುವೆ ಆದ ವರ್ಷ ದಿನ, ಅದರಿಂದ ಅವಳು ದೇವಸ್ಥಾನಕ್ಕೆ ಒಯ್ದು ಬರ್ತೀನಿ, ಬರೋದು 3 ಗಂಟೆ 4 ಗಂಟೆ ಆಯ್ತದ ಅಂತ ಹೇಳೋದು. ಸರಿ ಆಯ್ತು ಒಯ್ ಬೈನು, ಇನ್ನೇನ್ ಮಾಡಕ್ಕದ್ದು, ನಾನು ನಾಳೆ ಹೋಯ್ತೀನಿ, ಇವತ್ತು ಭಾಗ್ಯಕ್ಕನ್ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಮನೆಯಾಗ ವಾಪಸಿ, ಇನ್ನು ನಾಳೆ ಹೋಯ್ತೀನಿ ಅಂತ ಹೇಳ್ದಿ. ಅದಕ್ಕೆ ಅವಳು ಇಲ್ಲ ಇವತ್ತು ಇಲ್ಲ ಅಲ್ಲೇ ಇರ್ಬೋದೈತಲ್ಲ, ಯಾಕೆ ವಾಪಸ್ ಬಂದೆ ಅಂದ್ಲು. ಅದಕ್ಕೆ ಇಲ್ಲ ಬಟ್ಟೆ ಗಿಟ ಒಗೆದ್ಬಿಟ್ಟಿನಿ, ನಾಳೆ ಬೇರೆ ನೀರ್ ಬರ್ತಾವ, ನೀರ್ ಹಿಡಿಬೇಕು, ಇನ್ನು ಪಾತ್ರೆ ಇದ್ರೆ ಎಲ್ಲಾನು ತೊಳೆದಿಟ್ಟಿಲ್ಲ, ಅವನ್ನೆಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಮನೆ ಕ್ಲೀನ್ ಮಾಡ್ಬಿಟ್ಟು ನೋಡಕ ಅಮಾವಾಸ್ಯೆ ಪೂಜೆ ಅಲ್ವಾ, ನಾನು ಅಮಾವಾಸ್ಯೆ ಪೂಜೆ ಮಾಡ್ಬೇಕಲ್ಲ ಮನೇಲಿ, ಅದರಿಂದ ಅಮಾವಾಸ್ಯೆ ಪೂಜೆ ಇರೋದ್ರಿಂದ ಮನೆಗಿನೆಲ್ಲ ಕ್ಲೀನ್ ಮಾಡ್ಬಿಟ್ಟು ನಾಳೆ ಹೋಯ್ತೀನಿ ತಕ ಅಂತ ಹೇಳ್ದಿ. ಸರಿ ಆಯ್ತು ಅಂತಂತ ಹೇಳುದು. ಇನ್ನು ನಾವು ನಮ್ಮ ಅಪ್ಪನ ಮನೆ ಬಂದು, ನಮ್ಮ ಅಪ್ಪನ ಮನೆ ಬಂದ್ಮೇಲೆ ನೋಡಿ ನನ್ನ ತಂಗಿ ಮಕ್ಳು ಇಬ್ರು ಬಂದು ನನ್ ಬಂದು ತಪ್ಕೊಂಡ್ರು ಇಬ್ರು, ದೊಡ್ಡಮ್ಮ ಬಂದ ಅಂತ ಹೇಳಿ. ಇನ್ನು ಸರಿ ನಮ್ ಭಾಗ್ಯಕ್ಕನ್ ಮಾತಾಡ್ಸ್ಕೊ ಬರೋಂಬಿಟ್ಟು ಒಳಗಡೆ ಹೋದಿ. ಇವಳೇ ನಮ್ ಭಾಗ್ಯಕ್ಕ ನೋಡಿ, ಅವ ನಮ್ಮ ಅಕ್ಕ ನೋಡಿ ಅಡ್ಗಕ್ಕ ತಯಾರಿ ಮಾಡ್ತಾವಳೆ. ಇನ್ ನಮ್ ಭಾಗ್ಯಕ್ಕ ಚಕ್ಲಿ ಒತ್ತಕ ರೆಡಿ ಮಾಡ್ತಾವಳೆ. ಅವಳು ಊರಿಂದ ಇನ್ನು ಮಕ್ಕಳೆಲ್ಲ ನೋಡಿಲಿ ಆಟ ಸಾಮಾನು ಯಾವ ರೀತಿ ತುಂಬಿಟ್ಕೊಂಡಿದಾರು ಅವ್ರು ಅಂತ. ಇನ್ನು ಹಾಲ್ ತರ ಟೈಮ್ ಆಗಿತ್ತು ಅಂದ್ಬಿಟ್ಟು ಹಾಲ್ ತರಕ್ ಹೋಯ್ತಾ ಇದ್ರು. ಅದಕ್ಕೆ ನನ್ಗೂ ಅರ್ಧ ಲೀಟ್ರ್ ಹಾಲ್ ತಗೊಂಬಿಡು ಅಂತ ಹೇಳಿ ನಮ್ಮ ಅಪ್ಪನ ಮನೆಗೆ 1/4 ಲೀಟ್ರು, ನಮ್ಮ ಮನೆಗೆ ಅರ್ಧ ಲೀಟ್ರ್ ಹಾಲ್ ತಗೊಬನ್ನಿ ಅಂತ ಅವ್ರಿಗೆ ಕಾಸು ಕೊಡ್ತಾ ಇದ್ದೀನಿ ನಾನು. ಇಲ್ಲೇ ಕಾಣಿಸ್ತದೆ ಅರ್ಧ ಲೀಟ್ರು 23 ರೂಪಾಯಿ. ಆಯ್ತಾ 11 ರೂಪಾಯಿ ಬರ್ತಾ 12 ರೂಪಾಯಿ ಅಂದ್ರೆ ಅವ್ರು ಹಾಲ್ ತರಕ್ ಹೋಗ್ಬೇಕಾದ್ರೆ ತಪ್ಲ ಹಿಡ್ಕೊಳಕ್ಕೆ ಕಚ್ಚಾಡ್ತಾ ಇದ್ರು. ನಾನ್ ಹಿಡ್ಕತ್ನಿ ತಪ್ಲನ, ನಾ ಹಿಡ್ಕತ್ನಿ ತಪ್ಲನ ಅಂತ. ಇನ್ನು ಮಕ್ಕ ಅಂದ್ಮೇಲೆ ಹಂಗೆ ಅಲ್ವಾ, ಈಗ ಕಚ್ಚಾಡ್ತಾವ, ನನ್ಗಳಿಗೆ ಚಂದ ಆಯ್ತವ. ಇನ್ನು ಸರಿ ಆಯ್ತು ಒಯ್ದು ಬನ್ನಿ, ಯಾರೋ ಒಬ್ರು ತಕ ಬನ್ನಿ ಹೋಗಿ ಅಂದ್ಬಿಟ್ಟು ಕಳಿಸ್ದೆ. ಅವ್ರು 3 ಸೀಟು ಹೋದ್ರು ಅವರು. ಅವ್ರ 3 ಸೀಟ್ನ 4 ತರ ಕಳಿಸ್ಬಿಟ್ಟು ಇಲ್ಲಿ ನಮ್ ಭಾಗ್ಯಕ್ಕ ಚಕ್ಲಿ ಒತ್ತಿದ್ಲಲ್ಲ, ಏನ್ ಮಾಡೋ ನೋಡೋ ಅಂದ್ಬಿಟ್ಟು ಪುನಃ ಮತ್ತೆ ಒಳಗಡೆ ಬಂದಿ ನಾನು. ಇಲ್ಲಿ ಬಂದು ನಮ್ ಭಾಗ್ಯಕ್ಕ ಊರಿಂದ ಬರುವಾಗ್ಲೇ ಆರ್ಗ್ಯಾನಿಕ್ ಬೆಲ್ಲ ತಕ ಬಂದಿದ್ಲು. ನೋಡಿಲಿ ಅವ್ಳು ತೋರಿಸ್ತಾ, ನೋಡು ಆರ್ಗ್ಯಾನಿಕ್ ಬೆಲ್ಲ ತಂದಿದ್ದೀನಿ ನೋಡಿಲಿ ಅಂತ ತೋರಿಸ್ತಾ ಇದ್ದು. ಚೆನ್ನಾಗಿತ್ತು ಬೆಲ್ಲ, ಅದು ಟೇಸ್ಟಿಯಾಗೂ ಇತ್ತು. ಇನ್ನು ಬಂದವ್ರಿಗೆ ಟೀ ಕಾಫಿ ಕೊಡಕ ಅಂದ್ಬಿಟ್ಟು ಚಕ್ಲಿ ಮಾಡಕ ಚಕ್ಲಿಗೂ ರೆಡಿ ಮಾಡ್ಕೊಂಡಾರ. ನಮ್ಮ ಅಕ್ಕ ನೋಡಿ ಟೀ ಕುಡಿರಿ ತಕೊಳ್ಳಿ, ಎಲ್ಲರಿಗೂ ಒರ್ಕಿ ಕೊಡು, ಕೆಲ ಒರ್ಕಿ ತಿನ್ಲಿ ಅಂದ್ಬಿಟ್ಟು ಒರ್ಕಿ ಕೊಡ್ತಾ ಇದ್ದಾಳೆ. ಟೀನು ಮಡ್ಗಳ, ಇನ್ನು ಟೀ ಕುಡ್ಕ ಒರ್ಕಿ ತಿನ್ಕಳಿ ತಕೊಳ್ಳಿ, ಆಮೇಲೆ ಮಾಡೋ ಚಕ್ಲಿನ ಅಂದ್ಲು. ನಾನು ಚಕ್ಲಿ ಇಟ್ಟ ನೋಡ್ದಿ, ಟೇಸ್ಟ್ ನೋಡ್ದಿ, ಚೆನ್ನಾಗಿತ್ತು. ನಮ್ಮ ಭಾಗ್ಯಕ್ಕ ಟೇಸ್ಟ್ ನೋಡಿ ಯಾವ ರೀತಿ ಇದ್ದು ಅಂದ. ಅದಕ್ಕೆ ಟೀ ಮಾಡತೀವೆಲ್ಲ ಒತ್ತಿ ತಿನ್ ನೋಡೋ ತಕ ಹೆಂಗಿದ್ದು ಅಂತ ನೋಡೋ ಅಂತ ಹೇಳ್ಬಿಟ್ಟು ಒತ್ತು ತಕೊಂಡ್ಬಿಟ್ಟು ತಕೊಂಡಿ. ಅದ್ರ ಚಕ್ಲಿ ಒಳ್ಳು ಈ ರೀತಿ ಪ್ರೆಸ್ ಮಾಡೋದು ಅದು ಆಯ್ತಿರ್ಲಿಲ್ಲ. ನನ್ನ ಕೈಲಿ ಒತ್ತು ಅಂದ್ಬಿಟ್ಟು ತಕೊಂಡ್ ನನ್ನ ಕೈಲಿ ಒತ್ತಕ್ಕೆ ಆಗ್ಲಿಲ್ಲ. ಅದಕ್ಕೆ ನಮ್ಮ ಭಾಗ್ಯಕ್ಕ ಹೆಂಗಾಡ್ತಿದ ಬಿಡು, ನೀ ಏನೋ ಒತ್ತದು ಅನ್ಕೊಡು. ಸರಿ ಅಂದ್ಬಿಟ್ಟು ಅವಳೆ ಒತ್ತು ಕೊಡು, ನೀನೇ ನಾ ಹೆಣ್ಗಾಗ್ತೀನಿ ಅಂತದಿ. ಅದಕ್ಕೆ ಸರಿ ನಿಮ್ಮ ಮನೆಯಲ್ಲಿ ನಿಮ್ ಗಂಡ ಕೆಲ್ಸಕ್ಕೆ ಹೋಗಿದಾರ ಏನು ಅಂತ ಕೇಳ್ದ. ಅವ್ರು ಹೋಗಾರ ಕೆಲ್ಸಕ್ಕೆ, ಇವತ್ತು ಬರಲ್ವಂತವ್ರು, ಅಲ್ಲೇ ಕೆಲ್ಸದ ಮನೇಲಿ ಆಲ್ಟಾದಾರಂತ, ಕೆಲಸ ತೀರಲ್ವಂತ ಅವ್ರು, ನಾಳೆ ಬರ್ತಾರ ಅಂತ ಹೇಳ್ದಿ. ಅಕ್ಕ ಸರಿ ಇಲ್ಲೇ ಏರಿ ಆಗಾರ ಅಂದ. ನೋಡೋತಕ ಇರಕ್ಕಾಗಲ್ಲ, ನಾಳೆ ನೀರ್ ಬರ್ತಾವ, ನೀರ್ ಹಿಡಿಬೇಕು, ಬಟ್ಟೆ ಒಗಿಬೇಕು, ಮನೆಗೇನೋ ಒರ್ಸ್ಬೇಕು, ಅಮಾವಾಸ್ಯೆ ಅಲ್ವಾ ನಾಳಿದ್ದು, ಹೋಯ್ತೀನಿ ಅಂತ ಹೇಳ್ದಿ. ಅಕ್ಕ ಸರಿ ಆಯ್ತು ತಕ ಅಂತ ಹೇಳಿ ಚಕ್ಲಿ ಒತ್ತು ಕೊಟ್ಬಿಟ್ಟು ಹೋಗು ನೀವು ಸ್ವಲ್ಪ, ನಾವಿನ್ ಮೆಕ್ಕದು ಓದ್ಕೋತೀವಿ ಅಂದ. ಸರಿ ಆಯ್ತು ಫಸ್ಟ್ ಟೀ ಕುಡ್ಕೊ ಅಂತ ಹೇಳ್ಬಿಟ್ಟು ಟೀ ಮಡಗಿತ್ತು. ಆದ್ರೆ ನಾನು ಹೇಳ್ದಿ ಚಕ್ಲಿ ಒಲಿ ಯಾಕೆ ಕಿತ್ತು ತಕೊಂಡಿದೆ, ನಮ್ಮ ಹಟ್ಲೆ ಇತ್ತಲ್ಲ ಚಕ್ರ ಈ ರೀತಿ ತಿರಿಯೋದು ಚಕ್ರ ತರ ಹತ್ತು ತಕ ಬರೋನಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಅಕ್ಕ ನಂಗೆ ಗೊತ್ತಿಲ್ಲ, ನಿಮ್ಮ ಮನೇಲಿ ಇರೋದು, ಅದರಿಂದ ಇಲ್ಲಿ ಪಕ್ಕದ ಮನೇಲಿ ಇಸ್ಕೊ ಬಂದಿ ಅಂಕಡಲ್ಲು. ಸರಿ ಬಿಡು ಆಯ್ತು, ಕೊಟ್ಗಳಿಸ್ತೀನಿ, ಅಣ್ಣನ ಕಳಿಸು, ಚಕ್ಲಿ ಕೊಟ್ಗಳಿಸ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಚಕ್ಲಿ ಕಲ್ಸಿರೋದನ್ನ ನೋಡ್ತಾ ಇದ್ವಿ. ಅದನ್ನ ಸ್ವಲ್ಪ ಬಿಗಿಯಾಗಿತ್ತು, ಅಕ್ಕಿ ಹಸಿಟ್ಟಲ್ವ ಅದರಿಂದ ಬಿಗಿಯಾಗಿತ್ತು. ಅದನ್ನ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಬಿಟ್ಟು ಮತ್ತೆ ಮುಚ್ಚಿದ್ನ. ಇನ್ನು ಟೀಗ ಅಂದ್ಬಿಟ್ಟು ಒಂದ್ ಸ್ವಲ್ಪ ಚಕ್ಲಿ ಒತ್ತು ಮಾಡಿಕೊಂಡು ಟೀಗ ಟೇಸ್ಟ್ ಹೆಂಗಿದ್ದು ನೋಡೋ ಅಂದ್ಬಿಟ್ಟು. ನನ್ನ ತಂಗಿ ಮನೆಯವರೆಲ್ಲ ಬರ್ತಾರಲ್ಲ ಅದರಿಂದ. ಇನ್ನು ನಾವು ಚಕ್ಲಿ ಒತ್ತ ಟೀ ಕುಡಿಯೋಷ್ಟರಲ್ಲಿ ಟೀ ಮಡ್ಗೋಷ್ಟ್ರಲ್ಲಿ ಟೀ ಮಾಡ್ತೈತೆ. ಇಲ್ಲಿ ಫೋನ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ನಲ್ಲ ನಾನು, ಅದನ್ನ ಫೋನಿಂದ ಟಿವಿ ಕನೆಕ್ಟ್ ಮಾಡ್ಬಿಟ್ಟು ಅವರು ಟಿವಿಲಿ ನೋಡ್ತಾವ್ರೆ ಯೂಟ್ಯೂಬ್ನ, ನಾನು ಮಾಡಿರೋಂಥ ವಿಡಿಯೋಗಳನ್ನ ಲೈಕ್ಳದು ಮತ್ತೆ ಎಲ್ಲಾನು ಹಾಕೊಂಡು ವಿಡಿಯೋಗಳನ್ನ ನೋಡ್ತಾ ಇದ್ರು. ಅದರದ್ದು ಒಂದು ವಿಡಿಯೋ ಮಾಡ್ಕೊಂಡು
ಇನ್ನು ನಮ್ಮ ಅಕ್ಕ ಅಂತ ಇದ್ಲು, ನಾಳಕ್ ಅತ್ತಮ್ಮ ಎಲ್ಲ ಬರ್ತಾರ ಜೊತೆ, ಅವ್ರು ಬಂದಾಗ ಹಾಕ್ಕೊಡು ಎಲ್ಲ ನೋಡ್ಲಿ ಅಂತ ಹೇಳ್ತಾ ಇದ್ಲು. ಅಕ್ಕ ಸರಿ ಅಂತ ಹೇಳ್ಬಿಟ್ಟು ನಾವು ಚಕ್ಲಿ ಇವತ್ತಂದು ನಿಲ್ಲಿಸ್ಬಿಟ್ಟು ನೋಡಿಲ್ಲ, ಟಿವಿ ನೋಡ್ತಾ ನಿಂತಿದೀವಿ. ಇದು ದೇವ್ರ ಮನೆ. ನಮ್ಮ ಅಪ್ಪ ಮನೆ ಆ ಕಡೆ ಈ ಕಡೆ ರೂಮು, ಇದು ಮತ್ತೆ ದೇವ್ರ ಮನೆ. ಇದು ನಮ್ಮ ಅಪ್ಪನ ಮನೆ. ಇದು ನಮ್ಮ ಮನೆ ನಾವು ಮೊದಲು ವಿಡಿಯೋದಲ್ಲಿ ತೋರಿಸೋದು ನಮ್ಮ ಮನೆ. ಇದು ನಮ್ಮ ಅಪ್ಪನ ಮನೆ. ನಮ್ಮ ಅಪ್ಪನ ಮನೆಯವರು 2 ವರ್ಷದಲ್ಲಿ ಗೃಹ ಪ್ರವೇಶ ಮಾಡಿದ್ರು, 2 ವರ್ಷದಲ್ಲಿ ಓಪನ್ ಮಾಡಿದ್ರು. ತುಂಬಾ ಚೆನ್ನಾಗದ ಮನೆ, ದೊಡ್ಡದಾಗೂ ಅದ. ನಾವು ವಿಡಿಯೋಗಳು ನೋಡ್ತಾ ಇರ್ಬೇಕಾರೆ ನಮ್ಮ ಅಕ್ಕ ಹೊಲ ಮೇಲೆ ಏನೋ ಇಟ್ಟಿದ್ನೇನೋ, ಏನೋ ಸೀಕ್ಳು ಆಯ್ತದ ಅಂದ್ಬಿಟ್ಟು ಓದಕ್ಕೆ ಹೋದ್ಲು ಕೋಣೆಗ ಅವಳು. ಇನ್ನು ಅಷ್ಟರಲ್ಲೇ ಇವರು ಮಕ್ಕಳು ಹೋಗಿ ಹಾಲು ತಗೊಬಂದು, ಇರಲ್ಲ ಹಾಲು ತಗೊಬಂದು, ಇನ್ನು ಚಿಕ್ಕವಳು ಬಂದು ನಾವು ಹಾಲು ತರಕ್ ಹೋಗಿದಾಗ ಅಲ್ಲಿ ನೀ ಕಾಸು ಕೊಟ್ಟಿದ್ದಲ್ಲವ, ಆ ಕಾಸು ಅವ್ರು ಇಸ್ಕೊಂಡಿಲ್ಲ, ₹1 ಚಾಕ್ಲೇಟ್ನ ನಮ್ಮನೆ ತಕೊಳ್ಳಿ ಅಂತ ಹೇಳಿದ್ರು ಅಂದ್ಬಿಟ್ಟು ಹೇಳ್ತಾ ಇದ್ಲು. ಅದನ್ನ ಅವಳು ಕೇಳ್ಬೇಕ ಮೊದ್ಲೇ ಚೂಟಿ ಮಾತೆಂತ ಕೇಳಲೇಬೇಕಾ ಬಡ ಬಡ ಅಂತಂತಾಳೆ. ನೋಡ್ಕೊಳ್ಳಿ ಅವಳು ಯಾವ ರೀತಿ ಮಾತಾಡ್ತಾಳ ಅಂತ. ಅವಳು ಬೇರೆ ಹೋಗಿದಾಗ ಏನಾಯ್ತು ಅಂತ. ಇನ್ನು ಸರಿ ಅಂದ್ಬಿಟ್ಟು ಹೇಳಿ ಟೀ ಕುಡಿ ನನ್ನ ಸರಿ ಆಮೇಲೆ ಕುಡಿಯತಾಡು, ರೇಷನ್ ಐಟಮ್ ಏನಂತ ಇಂದು ಅಂತ ನೋಡ್ಬಿಡ್ತೀನಿ ಅಂತ ಹೇಳ್ದಿ. ಅದಕ್ಕೆ ಅಕ್ಕ ಸರಿ ನೋಡಿ ಚೆಕ್ ಮಾಡ್ಬಿಡು, ಇನ್ನು ಏನಾರ ಬೇಕಾದ್ರೆ ಲೀಸ್ಟ್ ಮಾಡಿಡು, ನಾಳೆ ಪೇಟೆಗೆ ಹೋಗಿ ತಗೊಬರ್ರಿ ನೀನು ಅಣ್ಣ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲಾನು ನೋಡಿ ಚೆಕ್ ಮಾಡ್ತಾ ಇದ್ದಿ. ಒಂದು 100 ಸೀಟ್ ಅಡುಗೆ ಮಾಡಿ ಇರೋದ್ರಿಂದ ನಮ್ಮಪ್ಪ ಒಂದು ₹3,000 ತಂದಿತ್ತು, ಇನ್ನೂ ಬೇಕಾಗಿತ್ತು. ಇನ್ನು ಪೇಟೆಗೆ ಹೋಗಿ ನಾಳೆ ತಗೊಬರ್ಬೇಕು. ನಾನು ಅವನ್ನೆಲ್ಲ ನೋಡ್ತಾ ಇದ್ದೆ ಚೆಕ್ ಮಾಡ್ಕೊಂಡು. ಇನ್ನು ನಾಳೆ ಇನ್ನು ಅಮಾವಾಸ್ಯೆ ಪೂಜೆಗೆ ಅಡುಗೆನ ನಾವು ಬೆಳಿಗ್ಗೆ ಅವರೆಲ್ಲ ಪೂಜೆಗೆ ಬರ್ತಾರಲ್ಲ ಅವ್ರಿಗೆಲ್ಲ ಅನ್ನ ಸಾರು ಪಾಯಸ, ಬೂಂದಿ, ಕಳ್ಳ ಹುಳಿ, ಬೀನಿಸು ಮತ್ತೆ ಹೆಸರುಕಾಳು ಪಲ್ಯ, ಹಪ್ಪಳ ಉಪ್ಪಿನಕಾಯಿ ಅಷ್ಟೆಲ್ಲ ಮಾಡು ಅಂತ ಹೇಳಿ ಮಾತಾಡ್ಕೊಂಡಿದ್ನು. ಇನ್ನ ಬೆಳಗ್ಗೆನೆಗೆ ಪೂಜೆ, ಅಮಾವಾಸ್ಯೆ ಪೂಜೆಯಲ್ಲಿ ಎಲ್ಲ ಬೆಳಗ್ಗೆನೆಗೆ ಮಾಡೋದು. ಬೆಳಗ್ಗೆನೆಗೆ ಮಾಡೋದ್ರಿಂದ ತಿಂಡಿ ಮಾಡ್ಸೋಕಣ, ಊಟ ಬೇಡ ಅಂತ ಹೇಳ್ದಿ ನಾನು. ಅದಕ್ಕೆ ಇಲ್ಲ ನಮ್ಮಪ್ಪ ಇಲ್ಲ ಬೇಡ ಅಡುಗೆನೆ ಮಾಡಿಸ್ಬಿಡು, ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ 10:30 ಆಯ್ತದ, 10 ಗಂಟೆ 10:30 ಆಯ್ತದ, ಇನ್ನು ಅಡುಗೆನೆ ಮಾಡ್ಬಿಡೋದಕ್ಕೆ ಊಟ ಮಾಡ್ಕೊಯ್ತಾರ ಅಂತ ಹೇಳಿದ್ರು. ಇನ್ನು ದೇವಸ್ಥಾನದಲ್ಲೇ ಊಟ, ಅಲ್ಲೇ ದೇವಸ್ಥಾನದಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಯ್ತಾರ. ಇನ್ನು ಅಲ್ಲಿ ಮನೇಲಿ ಎಮ್ಕು ಯಾರು ಹೋಗಲ್ಲ, ಗಂಡಸ್ಗಳು ಮನ್ಗೊಬ್ರು ಗಂಡಸ್ಗಳು ಬಂದು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಯ್ತಾರೆ. ಇನ್ನು ಅವ್ರವ್ರ ಮನೆ ಅಮಾವಾಸ್ಯೆ ಪೂಜೆ ಬಿದ್ದಿರೋದ್ರಿಂದ ಅವ್ರವ್ರ ಮನೆಯವರು ಎಮ್ಕ್ ಹೋಗಿ ಊಟ ಕೊಟ್ಬಿಟ್ಟು ಅವ್ರ ಮನೇಲಿ ಏನ್ ಮಾಡಿರ್ತಾರೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬರ್ತಾರ ಮನೆಗ. ಆ ರೀತಿ ಸಂಪ್ರದಾಯ ಪದ್ಧತಿ ಇರೋದು. ಅವತ್ತು ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಅಪ್ಪನ ಮನೆಗೆ ಅಮಾವಾಸ್ಯೆ ಬಂದಿದ್ರಿಂದ ನಾವು ಅನ್ನ ಸಾರು ಪಾಯಸ ಎಲ್ಲ ಮಾಡ್ಸೋ ಅಂತೇಳಿ ರೆಡಿ ಮಾಡ್ಕೊತೇನೋ. ಇನ್ನು ಇವತ್ತು ನಮ್ಮ ಭಾಗ್ಯಕ್ಕ ಬಂದಳ, ನಾಳೆ ನಮ್ಮ ಅತ್ತೆ ಮಾವ ನನ್ನ ತಂಗಿ ಮನೆಯವರು, ನನ್ನ ತಂಗಿ ವರ್ಗತೆ ಮನೆಯವರೆಲ್ಲ ಬರ್ತಾರ. ಅವರೆಲ್ಲ ಬರ್ತಾರ ಅಂತ ಹೇಳ್ಬಿಟ್ಟು ಎಲ್ಲ ರೀತಿ ರೇಷನ್ ಐಟಮ್ ಎಲ್ಲ ತಗೊಂಬಂದಿತ್ತು ನಮ್ಮಪ್ಪ. ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ನು. ಇನ್ನು ಟೀ ಕುಡಿಯೋ ಬೇಕಾಯ್ತಲ್ಲ ಅಂದ್ಬಿಟ್ಟು ಟೀ ಮಡಗಿತ್ತು. ಇಲ್ಲಿ ಐತ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರು. ಇನ್ನು ಅವರು ಡ್ಯಾನ್ಸ್ ಮಾಡ್ತಾ ಇದ್ರು ಐಕ್ಳು, ಅವರು ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡ್ತಾ ಸ್ವಲ್ಪ ಹೊತ್ತು ನೋಡ್ದ. ಇನ್ನು ನಾನು ಬೇಕಾಗಿರೋ ಐಟಮ್ನೆಲ್ಲ ಲಿಸ್ಟ್ ಮಾಡಿಟ್ಟಿ. ಎಲ್ಲ ಲಿಸ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮ ಅಕ್ಕ ಅಡುಗೆ ಮಾಡ್ತಾ ಇದ್ಲು. ನಮ್ಮ ಭಾಗ್ಯಕ್ಕೂ ಹೆಲ್ಪ್ ಮಾಡ್ಕೊಡ್ತಾ ಇದ್ದೆ ಅವಳಗ. ಇನ್ನು ಚಕ್ಲಿ ಒತ್ಬೇಕಲ್ಲ, ಇನ್ನೊಂದು ಸ್ವಲ್ಪ ಚಕ್ಲಿ ಒತ್ಕೊಟ್ಬಿಟ್ಟು ಹೋಗು ಅಂತ ಹೇಳಿದ್ರೆ ಚಕ್ಲಿ ಒತ್ಕೊಟ್ಬಿಟ್ಟು ಬರ್ಬೇಕಾಯ್ತು ನಮ್ಮ ಮನೆಗೆ ನಾನು. ಅದಕ್ಕೆ ನಮ್ಮ ಅಕ್ಕ ಅಂದ ಇಲ್ಲೇ ಇರಿ ಇವತ್ತು, ಹೆಂಗಿರು ನಿನ್ ಗಂಡ್ ಬರ್ಲಾ ಅಂತಿದೆಯಲ್ಲ, ಇಲ್ಲೇ ಊಟ ಮಾಡ್ಕೊಂಡು ಹೋಗರಿ ತಕ್ಕ ಅಂತಂದ್ಲು. ನಾನು ಇಲ್ಲ, ನೀರ್ ಬತ್ತಾವ ನಾಳೆ ಅಮಾವಾಸ್ಯೆ ಪೂಜೆ, ನಾನು ಮನೆಗಿನ ಒರೆಸ್ಬೇಕಲ್ಲ, ಬಟ್ಟೆ ಹೋಗಿ ಮುಗಿಟ್ ಬಂದಿನಿ, ಬಟ್ಟೆನೂ ಒಗ್ದಕ್ಕಿಲ್ಲ, ಒಣಕ್ಬೇಕು ನಾಳಕ್ ಅಂತ ಹೇಳಿ ಹೋಗ್ಬೇಕು ಅಂತ ಹೇಳಿ. ಅಕ್ಕ ಸರಿ ಆಯ್ತು ಅಂತಂದ್ಲು. ನೀಲಿ ನನ್ನ ಮಗಳು, ಅವರು ನಮ್ಮ ಭಾಗ್ಯಕ್ಕನ ಮಗಳು, ನನ್ನ ತಂಗಿ ಮಕ್ಳು ಇಬ್ಬರಿಗೂ ಡ್ಯಾನ್ಸ್ ಹೇಳ್ಕೊಡ್ತಾವಳೆ. ನನ್ನ ಮಗಳು ಡ್ಯಾನ್ಸ್ ಅಂದ್ರೆ ಅವಳು ಎಲ್ಲೋ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲೂ ಹೋಗಿಲ್ಲ, ಅವಳೇ ಕಲ್ತಿರೋದು. ಯಾಕಂದ್ರೆ ಸ್ಕೂಲಲ್ಲಿ ಹೋಗ್ತಿದ್ದಾಗ, ಕಾಲೇಜಲ್ಲಿ ಹೋಗ್ತಿದ್ದಾಗ ಡ್ಯಾನ್ಸ್ ಮಾಡ್ತಿರಲ್ಲ, ಅದರಿಂದ ಅವಳು ಕಲ್ತಿರೋದು. NSS ಕ್ಯಾಂಪ್ ಹೋಗಿದಾಗ ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಇದನ್ನ ಹಾಡನ್ನ ಡ್ಯಾನ್ಸ್ ಕಲ್ತವಳು ಡ್ಯಾನ್ಸ್ ಮಾಡಿದ್ರು. ಆ ಡ್ಯಾನ್ಸ್ ಇವ್ರಿಗೆ ಅವಳು ಹೇಳ್ಕೊಡ್ತಿದ್ವು. ಇನ್ನು ಮನೇಲಿ ಮಕ್ಕಳು ಇರೋದಂದ್ರೆ ತುಂಬಾ
ಖುಷಿ ಆಯ್ತದ ಮನೇಲಿ ಎಲ್ಲರೂ ಹಿಂಗೆ ಊಟ ಸೇರಿ ಹಬ್ಬ ಹರಿದಿನ ಈ ರೀತಿ ಊಟ ಸೇರಿದ್ರೆ ಏನೋ ಒಂಥರ ಸಮಾಧಾನ ಏನೋ ಒಂಥರ ಖುಷಿ ಮನೇಲಿ ಸಂಭ್ರಮನೆ ಇರ್ತದ. ಹಂಗೆ ಅವ್ರು ಹೋಗ್ಬೇಕಾದ್ರೂ ಅಷ್ಟೇ ತುಂಬಾನೇ ಬೇಜಾರಾಯ್ತ. ಎಲ್ಲರೂ ಬಂದಿರು 2 ದಿನ ಇದ್ರು ಎಲ್ಲ ಮಾಡಿ ಊಟ ಮಾಡಿ ಉಣ್ಕೊಂಡು ಎಲ್ಲ ಹೊಂಟವ್ರಲ್ಲ ಅಂತ ಬೇಜಾರಾಯ್ತದ. ಅವ್ರು ಬರೋದಕ್ಕೆ ಎಷ್ಟು ಖುಷಿ ಇರ್ತದ, ಹಂಗೆ ಹೋಗೋದ್ಕ ಬೇಜಾರು. 1-2 ದಿನ ಕಳೆದ್ಮೇಲೆ ಎಲ್ಲ ಸಮಾಧಾನ ಆಯ್ತದ. ಆರ್ವಿ ಮಕ್ಳು ಈ ರೀತಿ ಎಲ್ಲ ಒಟ್ಟು ಸೇರಿದ್ರೆ ಎಲ್ಲರ ಮನೇಲೂ ಅಷ್ಟೇ ನಮ್ಮ ಮನೇಲಿ ಅಂತೆಲ್ಲ ಏನೋ ಒಂಥರ ಖುಷಿ. ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬ ಮಗಳು ಮಾಡೋದು ಪೂಜೆ ಪುರಸ್ಕಾರ ಮಾಡೋದು ಅಂದ್ರೆ ಏನೋ ಒಂಥರ ಖುಷಿ ಇರ್ತದಲ್ಲ ಆ ರೀತಿನೇ. ಇನ್ನು ನಮ್ಮ ಅಕ್ಕ ಅಣ್ಣಂತೂ ಐಕ ಮಕ್ಳು ಸೇರ್ಬಿಟ್ರಂತೂ ಸಾಕು. ಅವ್ರು ಡ್ಯಾನ್ಸ್ ಮಾಡೋದು, ಅವ್ರು ಆಟ ಆಡೋದು, ಪಿಚ್ಚಿ ಆಟ ಆಡೋದು, ಡ್ಯಾನ್ಸ್ ಮತ್ತೆ ಇಸ್ಪೀಟ್ ಆಡೋದು ಇದನ್ನೆಲ್ಲ ಅವ್ರು ನೋಡ್ ಕೂತ್ ಬಿಡ್ತಾರ. ಊಟ ತಿಂಡಿ ಅವ್ರಿಗೆ ಏನು ಬೇಡ. ಮೊದ್ಲೇ ಅಮ್ಮ ತಾತಂಗ ಮೊಮ್ಮಕ್ಳು ಕಂಡ್ರೆ ಇಷ್ಟ ಅಲ್ವಾ. ಎಲ್ಲಾರ ಮನ್ಗಳು ಹಂಗೆ ತಾನೆ, ಮೊಮ್ಮಕ್ಳು ಅಂದ್ರೆ ಸಾಕು ಎಲ್ಲ ಅಮ್ಮ ತಾತರ್ಗೂ ಇಷ್ಟ. ಅವರು ಇಷ್ಟ ಪಡ್ತಾರ ಅದ್ರಿಂದ. ಇನ್ನು ನನ್ನ ಅಷ್ಟಕ್ಕೆ ನನ್ನ ತಂಗಿನ ಫೋನ್ ಮಾಡಿದ್ಲು. ಏನ್ ಮಾಡ್ತಾ ಇದಾರೆ ಎಲ್ಲರೂ ಏನು ಅಂತ ವಿಡಿಯೋ ಕಾಲ್ನೇ ಮಾಡ್ತಾ ಇದ್ಲು. ಅವಳು ವಿಡಿಯೋ ಕಾಲ್ ಮಾಡಿ ಎಲ್ಲ ನೋಡಿದ್ಲು. ಎಲ್ಲ ಐಟಮ್ ಎಲ್ಲ ತಂದಿದ್ದಾರೆ, ರೇಷನ್ ಐಟಮ್ ಎಲ್ಲ ಅಂತ ಅವಳು ಕೇಳಿದ್ಲು. ಎಲ್ಲ ತಂದಾರೆ, ಇನ್ನೊಂದ್ ಸ್ವಲ್ಪ ತರಬೇಕು, ನಾಳೆ ಹೋಗ್ಬಿಟ್ಟೆಗೋ ತಕೊಬತ್ನಿ ನಾನು ಅಣ್ಣ ಅಂತ ಹೇಳ್ದಿ. ಇನ್ನು ನಮ್ಮ ಅಕ್ಕ ಅಡ್ಗ ಮಾಡ್ತಾ ಇದ್ಲು. ನಾಳೆ ನಮ್ಮ ಸೋದರತೆ ಸೋದರ ಮಾವ, ನನ್ನ ತಂಗಿ ಗಂಡ, ಅವಳು ವಾರ್ಗಿತ್ತಿ ಮತ್ತೆ ಅವ್ರ ಭಾವ ಎಲ್ಲ ಬರ್ತಾರ. ನಮ್ಮ ಮನೆಯವರು ನಾಳೆನೆ ಬರ್ತೀನಿ ಅಂತ ಹೇಳಿದ್ರಲ್ಲ. ಇನ್ನು ನನ್ನ ತಮ್ಮ ಕೆಲ್ಸಕ್ಕೆ ಹೋಗಿದ್ನ, ಅವನು ಇನ್ನು ಸಾಯಂಕಾಲ ಬರ್ತಾನ. ಇನ್ನು ಸಾಯಂಕಾಲ ಅಂತ ಏನು ಇವಾಗ ಟೈಮು 7 ಗಂಟೆ 7 ಕಾಲ ಆಗದ. ಅವನು 8 9 ಗಂಟೆ ಬರ್ಬೋದು ಕೆಲಸದಿಂದ. ನಮ್ಮ ಅಕ್ಕ ಟೀ ಮಳ್ತು ಎದ್ದೇಗಳ ಟೀ ಕುಡ್ಕೊಳ್ಳಿ, ಇನ್ನೇನ ಚಕ್ಲಿ ಒತ್ಬಿಟ್ಟು ಹೋಗ್ರಿ, ಟೈಮ್ ಆಯ್ತು ನೀವು ಮನೆಗೆ ಹೋಗಕ, ಇರ್ಲಾ ಅಂತಿದಾರೆ ಇನ್ನು ಎದ್ದಿ ಅಂಕಡ ಅಂದ್ಲು. ಆಗ ಸರಿ ಆಯ್ತು ಅಂತ ಹೇಳಿ ಟೀ ತಗೊಂಬಂದು ಟೀ ಕುಡ್ಕೊಂಡು ಚಕ್ಲಿ ಆಮೇಲೆ ಕೊತ್ತು ಅಂತ ಹೇಳ್ಬಿಟ್ಟು ಟೀ ಕುಡಿತಾ ಇದ್ನು. ಇನ್ನಾಗ ಎಲ್ಲರೊಂದಿಗೂ ಮಾತಾಡ್ಕೊಂಡು ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಟೀ ಕುಡ್ಕೊಂಡು, ಇನ್ನು ನಮ್ಮ ಭಾಗ್ಯಕ್ಕ ಚಕ್ಲಿ ಒತ್ತು ಕೊಡು ಅಂತ ಹೇಳಿದ್ರೆ ನಾನು ಒತ್ತಕ್ಕಾನಿಲ್ಲ, ನಾನು ಬೇಯಿಸ್ತೀನಿ ನೀವು ಒತ್ತು ಕೊಡು ಅಂತ ಹೇಳ್ದಿ. ಅವಳಿಗೆ ಚಕ್ಲಿ ಒತ್ತು ಕೊಡ್ತಿದ್ದೆ, ನಾನು ಎಣ್ಣೆಗಾಕಿ ಬೇಯಿಸ್ತಾ ಇದ್ದಿ. ಒಂದು ಸ್ವಲ್ಪ ಬೇಯಿಸ್ಕೊಟ್ಟು ಬಂದು ಮಿಕ್ಕದ್ ನೀವು ಮಾಡ್ಕೊಳ್ಳಿ, ಟೈಮ್ ಆಯ್ತು ನಾನು ಮನೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ ಪಾಪ ಒತ್ತು ಕೊಟ್ಟಂದೆ ನಾನು ಎಣ್ಣೆಗೆ ಹಾಕ್ತಿದ್ದಿ. ಅಕ್ಕನಿಗೆ ಹೇಳಿದ್ನಲ್ಲ ಅಣ್ಣನ ಕಳಿಸು, ನಾನು ಮಂದಿರ ಚಕ್ಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದಾಗ ಸರಿ ಆಯ್ತು ಅಣ್ಣ ಬರ್ತದೆ ಕೊಟ್ಟು ಕಳಿಸು ಅಂತಂದೆ. ಅಂದ್ಬಿಟ್ಟು ಗುರು ನನ್ನ ಮಗ ಚಕ್ಲಿನ ತಿಂದಿಲ್ಲ ಅಂತ ಹೇಳಿದ್ನಲ್ಲ, ತಕ್ಕಂದ ನೀನು ತಿನ್ಕೊಂಬಂತಿರಡ ಇನ್ನು ಹೋಗು ಅಂತ ಹೇಳ್ದಿ. ಅದಕ್ಕೆ ನಮ್ಮ ಅಕ್ಕ ನಿನ್ ಗಣ್ಣಗೆ 2 ತಕೊಂಡು ಹೋಗು, ನಾಳೆ ಬಂದಿದ್ರೆ ಟೀ ಕೊಡು ಅಂತ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು 1-2 ಚಕ್ಲಿನ ಕವರ್ ಕಟ್ಕೊಂಡು ನಾನು ಒಯ್ತೀನಿ ಅಂತ ಹೇಳ್ಬಿಟ್ಟು ನಾನು ಬರ್ತಾ ಇದ್ದಿ. ಅದಕ್ಕೆ ನಮ್ಮ ಅಕ್ಕ ಸರಿ ನಾಳೆ ಹೊತ್ತು ಮುಂಚೆ ಬಂದ್ಬಿಡಿ, ನೇತ್ರವ್ರು ಬರ್ತಾರ, ನೀವು ಹೊತ್ತು ಮುಂಚೆ ಬಂದ್ಬಿಡು, ಯಾಕಂದ್ರೆ ನಾವು ಕೆಲಸಗಳು ಇರ್ತಾವ, ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಬೇಕು ಇದು ಮಾಡ್ಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು, ನೀವು ಅಲ್ಲಲ್ಲೇ ಕೂತ್ಕೊಬೇಡಿ ಮನೇಲೆ ಬಂದ್ಬಿಡಿ ಅಂತಂದೆ. ಸರಿ ಆಯ್ತು ಬರ್ತೀವಿ ತಕ್ಕಂತ ಹೇಳ್ಬಿಟ್ಟು ನಮ್ಮ ಭಾಗ್ಯಕ್ಕನ್ನ ನಾಳೆ ಭಾಗ್ಯಕ್ಕ ಮನೆಗ ನೀನು ಅಲ್ಲೇ ತಿಂಡಿ ಬಾ ಅಂತ ಕರ್ದಿ. ಅದೇ ತಿಂಡಿ ಬರೋಕ್ಕಾಗಲ್ಲ ತಕ್ಕ ಬರ್ತೀನಿ, ಊಟ ಮಾಡ್ಕೊಂಡು ಒಟ್ಟಿಗೆ ಬರೋ ತಕ್ಕ ಅಂತ ಹೇಳ್ದ ಅವಳು. ಸರಿ ಆಯ್ತು ನಾಳೆ ಊಟಕ್ಕೆ ಬಾ, ಊಟ ಮಾಡ್ಕೊಂಡು ತಿಂದಿಬ್ರು ಒಟ್ಟಿಗೆ ಇಲ್ಲಿ ಬರೋ ಅಂತ ಹೇಳ್ಬಿಟ್ಟು ನಮ್ಮ ಭಾಗ್ಯಕ್ಕನ ಕರ್ದಿ. ಅವಳು ಬರ್ತೀನಿ ನಡಿ ಅಂತ ಹೇಳ್ದು. ಇನ್ನು ನಮ್ಮ ಅಪ್ಪಾಜಿ ಬಂದಿಲ್ಲ, ಯಾಕಂದ್ರೆ ನಮ್ಮ ಅಪ್ಪಾಜಿ ಹಾಲಿನ ಡೈರಿಲಿ ಕೆಲಸ ಮಾಡೋದು. ಹಾಲಿನ ಡೈರಿಲಿ ಹಾಲು ಹಾಕೋ ಕೆಲಸ ಇರೋದ್ರಿಂದ ಅಲ್ಲಿ ಬರ್ಕೊಳ್ಳೋದೆಲ್ಲ ಇದ್ದಲ್ಲ, ಅದರಿಂದ ರಜೆ ಸಿಗ್ನಿಲ್ಲ ಅವ್ರಿಗೆ. ಹಾಲಿನ ಡೈರಿಗೆ ಹೋಗ್ಬೇಕಲ್ಲ ಅದಕ್ಕೆ ಅವರು. ನಮ್ಮ ಭಾಗ್ಯಕ್ಕೂ ಮಗಳನ್ನೂ ಕಳಿಸಿದ್ರು. ಅವ್ರು ನಂಜನಗೂಡು ಬಂದವರು ಬಸ್ ಹತ್ತಿಸಿದ್ರಂತ. ಇನ್ನು ಅವಳು ಇತ್ತಾಗ ಅವಳೇ ಬಸ್ಸಲ್ಲಿ ಬಂದಾಳೆ. ಇನ್ನು ಗುಂಡ್ಲುಪೇಟೆ ಬಂದಳ, ಇನ್ನು ಗುಂಡ್ಲುಪೇಟೆಗೆ ನಮ್ಮ ಅಕ್ಕನೇ ಹೋಗಿ ಕರ್ಕೊ ಬಂದಾಳ ಅವಳನ್ನ. ನಾಳೆ ಏನು ಅವ ಅಮಾವಾಸ್ಯೆ ಪೂಜೆ ಭಾನುವಾರ ತೀರ್ಸ್ಕೊಂಡು ಸೋಮವಾರ ಹೋಯ್ತೀನಿ ಅಂತಿದ್ಲು. ಅಕ್ಕ ಹಿರಿಯತಕ್ಕ 2 ದಿನ ಅಂತ ಅದೇನ್ ಮಾಡ್ದಾಗ ಗೊತ್ತಿಲ್ಲ. ಇನ್ನು ನಾಳೆ ನನ್ನ ತಂಗಿ ಬರ್ಬೇಕು. ನೋಡಿದ್ರೆ ಸುಮ್ಗಿರ ನನ್ನ ತಂಗಿ ಬಂದಾಗ ಅವಳು ಅಷ್ಟೇನೆ ತುಂಬಾ ಕಾಮಿಡಿ ಮಾಡ್ತಾಳ. ಎಲ್ಲ ಎಷ್ಟೊತ್ತು ನಗಿಸ್ತಾನೆ ಇರ್ತಾಳ.
ಒಂದ್ಗಳು ಕೂತ್ಕೊಳ್ಳ ಅವಳು ಹಂಗೆ ಕೆಲಸ ಮಾಡ್ತಾಳೆ. ಒಂದ್ಗಳು ಕೂತ್ಕ ಅಂದ್ರೆ ನಮ್ಮ ಅಕ್ಕನಿಗಿಂತ ಹೆಚ್ಚು ಕೆಲಸ ಮಾಡೋದ್ರಲ್ಲಿ ನಮ್ಮ ಅಕ್ಕನು ಹಂಗೇನೆ. ಅವಳು ಒಂದ್ಗಳು ಕೂತ್ಕೊಳ್ದೇನೆ ಕೆಲಸ ಮಾಡ್ತಾಳ. ಇನ್ನು ನಮ್ಮ ಅಕ್ಕ ಯಾಕಂದ್ರೆ ಅವಳು ತುಂಬದ ಕುಟುಂಬದಿಂದ ಬೆಳೆದಿರೋದು. ಅವರು ನಮ್ಮ ಭಾಗ್ಯಕ್ಕ ನಮ್ಮ ಅಕ್ಕ ಅವ್ರೆಲ್ಲರೂ ಅವರು 10 ಸೀಟ್ ಮಕ್ಕ, ಮನೆ ದೊಡ್ಡ ಮನೆ ಎಲ್ಲ ಜಮೀನು ಎಲ್ಲ ಇರೋದ್ರಿಂದ ನಾವು ಜಮೀನು ಕೆಲಸ ಎಲ್ಲ ಮಾಡಿ ಅವ್ರಿಗೆ ಅಭ್ಯಾಸ ಇರೋದ್ರಿಂದ ನಮ್ಮ ಅಕ್ಕನ ಹಂಗೆ ಒಂದ್ಗಳಿಗೂ ಕೂತ್ಕೊಳ್ಳ. ನಾವು ಹೋಗಿದ್ರಷ್ಟೆಲ್ಲ ಎಷ್ಟು ಕೆಲಸ ಮಾಡ್ಲೋ, ಪಾತ್ರೆ ಎಲ್ಲ ಬೆಳಗಿ ನೀರ್ ಬದಿದೋ ನೀರ್ನೆಲ್ಲ ತುಂಬಿ ಅಡ್ಗನು ಮಾಡಿ ಇಟ್ಬಿಟ್ಟ. ನಾವು ಹೋಗಿ ರೇಷನ್ ಐಟಮ್ ಎಲ್ಲ ಏನಂತ ಇದು ಅಂತ ನೋಡಿ ಐಕ ಡ್ಯಾನ್ಸ್ ನೋಡ್ಬಿಟ್ಟು ಹಸಿ ಚಕ್ಲಿ ಬೇಯಿಸ್ಕೊಂಡು ಬಂದೆ. ಅಷ್ಟೇ ಇನ್ನೇನು ಮಾಡ್ನೇ ಇಲ್ಲ ನಾನು. ನಮ್ಮ ಅಕ್ಕ ಅಡ್ಗನೆಲ್ಲ ರೆಡಿ ಮಾಡಿ ಅಷ್ಟೊಂದು ಕೆಲಸ ಮಾಡಿದ. ನಾಳೆ ಇನ್ನು ನಮ್ಮ ಅತ್ತೆ ಮಾವನು ಬರ್ತಾರ. ನಮ್ಮರಗು ಅತ್ತೆ ಮಾವ ಅವ್ನ್ ಬತ್ನಿ ಅಂತ ಹೇಳಿದ್ನಂತ. ಅದಕ್ಕೆ ಇವ್ರನ್ನೇ ಅತ್ತೆ ಮಾವನೇ ಕಳಿಸು ಅಂದ್ರಂತ. ಅದಕ್ಕೆ ನಮ್ಮ ಅತ್ತೆ ಮಾವನೇ ಬರ್ತಾರ. ಅವರು ಅಮಾವಾಸ್ಯೆ ಪೂಜೆ ಅಲ್ವಾ ಅದರಿಂದ ಅವರು. ಮತ್ತೆ ನನ್ನ ತಂಗಿ ವಾರಗೀತಿ ಮನೆಯವರು ಅವರು ವಾರಗೀತಿ ಅವಳು ವಾರಗೀತಿ ಗಂಡು ಇಬ್ರು ಬರ್ತಾರೆ. ಅವರೆಲ್ಲ ಬಂದಾಗ ಅವ್ರು ನಾಳೆ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಅವರೆಲ್ಲರೂ ಹೇಗೆ ಅಂತ. ಇನ್ನು ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ನೋಡಿ. ನಾಳೆನೂ ಹಾಕ್ತೀನಿ. ನಾಳೆ ಅಂದ್ರೆ ಶನಿವಾರ ಭಾನುವಾರ ಅಮಾವಾಸ್ಯೆ ಇರೋದು. ಅದ್ರದ್ದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಎಡಿಟ್ ಮಾಡ್ಬಿಟ್ಟು ಹಾಕ್ತೀನಿ. ವಿಡಿಯೋಗಳನ್ನ ನೋಡಿ ತುಂಬಾ ಚೆನ್ನಾಗಿ ಬಂದವೆ ವಿಡಿಯೋ. ನಮ್ಮೂರಲ್ಲಿ ಯಾವ ರೀತಿ ಅಮಾವಾಸ್ಯೆ ಪೂಜೆ ಮಾಡ್ತೀವಿ, ನಾವ್ ಯಾವ ರೀತಿಯಲ್ಲಿ ಎಷ್ಟೆಲ್ಲ ತರದ ಅಡುಗೆ ಮಾಡ್ಸಿದೀವಿ, ಎಷ್ಟು ಜನ ಊಟಕ್ಕೆ ಕರೆದಿದ್ನೋ, ನಮ್ಮಲ್ಲಿ ಎಷ್ಟು ಜನ ನೆಂಟರು ಬಂದಿರು, ನಾವ್ ಮನೇಲಿ ಏನೆಲ್ಲ ಎಂಜಾಯ್ ಮಾಡಿದ್ನೋ, ಏನೆಲ್ಲ ತಯಾರಿ ಮಾಡ್ಕೊಂಡಿದ್ನೋ ಅಂತ ನಿಮ್ಗೆ ನಾಳೆ ಹಾಕೋ ವಿಡಿಯೋಗಳಲ್ಲಿ ಗೊತ್ತಾಯ್ತದೆ. ಅದರಿಂದ ನಾಳೆ ಹಾಕಂತ ವಿಡಿಯೋಗಳನ್ನೆಲ್ಲ ನೋಡಿ ಅಂತ ಕೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಏನೇ ವಿಚಾರಗಳಿದ್ರು ಕಮೆಂಟ್ ಮಾಡಿ ಅಂತ ಕೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ ಆದಷ್ಟು ಎಲ್ಲರೂ ಯೂಟ್ಯೂಬ್ ಚಾನಲ್ಲಿ ಬರೋಂಥ ವಿಡಿಯೋಗಳನ್ನ ನೋಡ್ತಾರೆ. ನನ್ನ ಯೂಟ್ಯೂಬ್ ಚಾನಲ್ನ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಲೈವಲ್ಲಿ ಬಂದು ಮಾತಾಡಿದ್ದೆ, ಮತ್ತೆ ನಾಳೆನೂ ಲೈವ್ ಬಂದು ಮಾತಾಡ್ತೀನಿ ಅಂತ ಹೇಳಿದ್ವಿ. ಆದರೆ ಲೈವಲ್ಲಿ ಬಂದು ಮತ್ತೆ ಲೈವಲ್ಲಿ ಬಂದು ಮಾತಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಿಮ್ಗೆ ಹೇಳಿದ್ನಲ್ಲ ಏನು ವ್ಯವಹಾರಕ್ಕೆ ಕೈ ಹಾಕಿದ್ನು ಅಂತ. ಅದರಿಂದ ನಾ ಮತ್ತೆ ಲೈವ್ ಬಂದು ಮಾತಾಡಬೇಕು ಅನ್ಕೊಂಡಿದ್ದೀನಿ. ಇವಾಗ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಾಡ್ಕೊಂಡ್ರಂಥ ವಿಡಿಯೋಗಳನ್ನೆಲ್ಲ ಮೊದಲು ಎಡಿಟ್ ಮಾಡಿ ಅವನ್ನೆಲ್ಲ ಯೂಟ್ಯೂಬ್ ಅಪ್ಲೋಡ್ ಮಾಡಾದ್ಮೇಲೆ ಲೈವ್ ಬಂದು ಮಾತಾಡ್ತೀನಿ. ಯೂಟ್ಯೂಬ್ ಅವತ್ತಿನ ದಿನದ ವಿಡಿಯೋನ ಅವತ್ತೇ ಅಪ್ಲೋಡ್ ಮಾಡಿ ಹಾಕ್ಬೋದಾಗಿತ್ತು. ಆದ್ರೆ ಟೈಮ್ ಸಾಕಾಗಲಿಲ್ಲ. ಯಾಕಂದ್ರೆ ಅವ್ರು ಮಾತುಕತೆ ಆಡ್ಸೋದು, ಅವ್ರೊಂದಿಗೆ ಟೈಮ್ ಸ್ಪೆಂಡ್ ಮಾಡೋದೇ ಆಯ್ತು. ಅವರು ಅಂತಿದ್ರು, ಬಾ ನಾವು ಹೋದ್ಮೇಲೆ ವಿಡಿಯೋನೆಲ್ಲ ಹಾಕಿ, ಈಗ ನಮ್ಮ ಮುಂದೆ ಮಾತಾಡೋದೇನೋ ಎಷ್ಟೊತ್ತು ಫೋನ್ ಹಿಡ್ಕೊ ಕೂತ್ಕೋಬೇಡ ಅಂತ ಅಂತಿದ್ರು. ಅದರಿಂದ ನಾನು ವಿಡಿಯೋ ಮಾಡಿದೆ ಅಷ್ಟೇನೆ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇನ್ನು ಫೋನ್ ಫ್ರೀ ಇದ್ದೋದಕ್ಕೆಲ್ಲ ತಕೊಂಡು ವಿಡಿಯೋಗಳು ನೋಡೋದು, ಇನ್ನು ಹಾಡು ಹಾಕೊಂಡು ಡ್ಯಾನ್ಸ್ ಮಾಡೋದು ಆ ರೀತಿ ಎಲ್ಲ ಮಾಡ್ತಿದ್ರು. ಅದರಿಂದ ಫೋನ್ ಸುದ ಕೈಗೆ ಸಿಗ್ಲಿಲ್ಲ. ಇನ್ನು ನೈಟ್ ಎಲ್ಲ ವಿಡಿಯೋ ಮಾಡೋ ಅಂದ್ರೆ ನೈಟು ಸುದ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಬೆಳಗ್ಗೆಯಿಂದೆಲ್ಲ ಅವ್ರಂಗೆಲ್ಲ ಆಡೆ ಮಾಡಿ ಇದ್ರಿಂದ ನೈಟ್ ಎಲ್ಲ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ನಿದ್ದೆ ಇರೋದ್ರಿಂದ ಎಡಿಟ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ನಾನು ಎಡಿಟ್ ಮಾಡಿದೆ. ವಿಡಿಯೋನೆಲ್ಲ ಮಾಡಿಟ್ಕೊಂಡು ಇದನ್ನ ಈ ವಾರದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಒಂದು ಅವತ್ತು ಅಪ್ಲೋಡ್ ಮಾಡಿದ್ರೆ ಆಯ್ತು ಅಂತೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಾರದಲ್ಲಿ ಇದನ್ನ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಆದಷ್ಟು ಹೆಚ್ಚು ವಿಡಿಯೋಗಳನ್ನ ನೋಡಿ ಅಂತ ಕೇಳ್ತಾ ಇದ್ದೀನಿ. ಚಕ್ಲಿ ಮಾಡಿದ್ನಲ್ಲ ಅದನ್ನ ನಮ್ಮ ಮನೆಯವ್ರಿಗೂ ಕವರ್ಗೆ ಕಟ್ಕೊಂಡು ಹೋಯ್ತೀವಿ ಅಂತ ಹೇಳ್ಬಿಟ್ಟು ಹೊರಟ್ನು. ನನ್ನ ಮಗ ಅವನೇ ಚಕ್ಲಿ ತಿಂದಿಲ್ಲ ಅಂದ್ಬಿಟ್ಟು ಅವನು ಎರಡು ಚಕ್ಲಿ ತಕ ತಿಂತಾ ಇದ್ನ. ಚೆನ್ನಾಗವ ಟೇಸ್ಟ್ ಅಂತೇಳಿ ಎಗ್ಗಳ್ಗಳಿಗೆ ಒಂದೊಂದು ಬಂದು ಎಲ್ಲ ಒಂದೊಂದು ಎತ್ಕೊಂಡು ತಿಂತಿರು. ಮಕ್ಳೇ ಹಂಗಲ್ವಾ, ಯಾವ್ದಾರು ಒಂದು ರುಚಿ ಪದಾರ್ಥ ಕೊಟ್ರು ಸಾಕು ಅವ್ರಿಗೆ. ಗಳಿಗಳಿಗೂ ಒಂದೊಂದು ಕೇಳ್ತಾನೆ ಇರ್ತಾರೆ ಅವರು. ನನ್ನ ತಂಗಿ ಮಕ್ಕಳು ಅವರು ಡ್ಯಾನ್ಸ್ ಮಾಡೋದು ಬರೋದು, ಒಂದು ಚಕ್ಲಿ ತಕೊಳ್ಳೋದು ಆ ರೀತಿ ಮಾಡ್ತಾಯಿದ್ರು. ಅವಳು ನಮ್ಮ ಚಿಕ್ಕಮ್ಮನ ಮಗಳು, ಅವಳು ಹಂಗೆ ಮಾಡ್ತಿದ್ಲು. ಹೇಳ್ಬೇಕು ಅಂದ್ರೆ ಮಾಡಿದ ಚಕ್ಲಿಗಳು ಸ್ವಲ್ಪ ಅಲ್ಲೇ ಖಾಲಿ ಆಗೋಯ್ತು. ಸರಿ ನಮ್ಮನೆಯವ್ರಿಗೂ ಚಕ್ಲಿ ತಗೊಂಡು ಇನ್ನು ನಮ್ಮನೆ ಬಂದ್ಮೇಲೆ ಸರಿ ಊಟ ಟೈಮ್ ಆಗಿತ್ತಲ್ಲ, ಊಟ ಮಾಡೋ ಮಮ್ಮಿ ಅಂತಂದ. ನಾನು ಇಡ್ಲಿ ಬೇಯಕ್ಕಿಟ್ಟಿದ್ದೀನಿ. ಇನ್ನು ಬೆಳಿಗ್ಗೆ ಮಾಡಿದ್ನಲ್ಲ ಇಡ್ಲಿ ಒಂದು ಸ್ವಲ್ಪ 4-5 ಇಡ್ಲಿ ಉಳ್ದ್ಬಿಟ್ಟಿದ್ದು, ಅವು ಬಿಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಇಡ್ಲಿ ಜೊತೆಗೆ ಹಾಕಿ ಬಿಸಿ ಆಗೋಕೆ ಇಟ್ಟಿದ್ದೀನಿ. ಇಡ್ಲಿ ಬೇಯ್ತಿತ್ತು. ಇನ್ನು ಮೊಸರು ಇತ್ತು, ಸಾಂಬಾರು ರಾತ್ರಿದು ಸಾಂಬಾರು ಇತ್ತು. ಚಟ್ನಿ ಇರಲಿಲ್ಲ, ಚಟ್ನಿ ಖಾಲಿ ಆಗ್ಬಿಟ್ಟಿತ್ತು. ಇನ್ನು ಚಟ್ನಿ ಏನು ಬೇಡ, ಹೊಟ್ಟೆ ತುಂಬ್ದಕ್ಕೆ ಅದ ಅಂದ್ಬಿಟ್ಟು ಮೊಸರು ಸಾಂಬಾರ್ಲೆ ತಿನ್ಕೊಳ್ಳೋ ಅಂತೇಳಿ ಇಡ್ಲಿ ಬೇಯಕ್ಕೆ ಹಾಕಿದ್ದೆ. ಇಡ್ಲಿ ಸಂಪಣ ಸ್ವಲ್ಪ ಆಯ್ತು. ಇನ್ನು ಅಲ್ಲಿಂದ ಊಟ ಮಾಡ್ಕೊಂಡ್ಬಿಟ್ಟಿದ್ರೆ ಇನ್ನು ಇಡ್ಲಿ ಸಂಪಣ ಉಳ್ದ್ಬಿಡ್ತು. ಇನ್ನು ಬೆಳಿಗ್ಗೆ ಅದನ್ನೇ ತಿನ್ಬೇಕಾಯ್ತು ಅಂತೇಳಿ ನಮ್ಮಲ್ಲಿ ಊಟ ಮಾಡಲಿಲ್ಲ. ಇಲ್ಲೇ ನಮ್ಮಲ್ಲೇ ಮಾಡು ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಬಂದು ನಾವು ಊಟ ಮಾಡ್ಕೊಂಡು ಮಲಿಕೊಂಡು. ಇವತ್ತಿನ ದಿನ ವಿಡಿಯೋ ಹೀಗಿತ್ತು. ಇನ್ನು ನಾಳೆ ಹೇಗಿರುತ್ತೆ ಅಂತ ನೋಡೋಣ. ನಾಳೆ ಹೇಗಿರುತ್ತೆ ಅಂತ ಏನಿಲ್ಲ, ನಾಳೆ ಚೆನ್ನಾಗೇ ಇರ್ತದೆ. ಯಾಕಂದ್ರೆ ನಾಳೆ ನನ್ನ ತಂಗಿ ನಮ್ಮ ಅತ್ತೆ ಮಾವ ಎಲ್ಲ ಬರ್ತಾರೆ. ಅಮಾವಾಸ್ಯೆ ಪೂಜೆದು ಎಲ್ಲ ಇರ್ತದೆ. ನಿಮ್ಗೆ ಆಗ್ಲೇ ಹೇಳ್ದಾಗ ಅಮಾವಾಸ್ಯೆ ಪೂಜೆದು ವಿಡಿಯೋ, ನಮ್ಮ ಮನೆ ಬರೋ ಯಾರ್ಯಾರು ನೆಂಟರುಗಳೆಲ್ಲ ಬಂದವರು, ಯಾರ್ಯಾರೆಲ್ಲ ಬಂದವರು ಅನ್ನೋದೆಲ್ಲ ನಾನು ಮುನ್ನ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನನ್ನ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ.